ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲಗಳ ಸ್ಥಳಕಟ್ಟುಗಳ ವಚನಗಳ ಪೈಕಿ ಮಹೇಶ್ವರನ ಪ್ರಸಾದಲಿಂಗ ಅಂದರೆ ಮಹೇಶ್ವರನ ಶರಣಸ್ಥಳದ ಬಗ್ಗೆ ಇವತ್ತ 3ನೇ ವಚನ. ಅವಸರದ ಆರೋಗಣೆ. ಅವಸರದ ಆರೋಗಣೆಯು ಅಪ್ಯಾಯನವಾದಲ್ಲಿ ಅವಸರದ ಆರೋಗಣೆ ಬರ್ಕೋತಿರೇನೋ ವಚನ. ಅವಸರದ ಆರೋಗಣೆ ಅಪ್ಯಾಯನವಾದಲ್ಲಿ. ಆರೋಗಣೆ ಅಂದ್ರೆ ಏನ್ರಿ? ಊಟ. ಅವಸರದ ಆರೋಗಣೆಯು ಅಪ್ಯಾಯನವಾದಲ್ಲಿ ಈ ತ್ರಿವಿಧ ಮುಖದಲ್ಲಿ ಅರ್ಪಿತವಾದಡೆ ಅವಸರದ ಆರೋಗಣೆಯು ಅಪ್ಯಾಯನವಾದಲ್ಲಿ ಈ ತ್ರಿವಿಧ ಮುಖದಲ್ಲಿ ಅರ್ಪಿತವಾದಡೆ ಆತ ಪ್ರಸಾದಿ ಎಂಬೆನು. ಯಾವ ತ್ರಿವಿಧ ಮುಖ? ಅವಸರದ ಅಂತಂದ್ರ ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಟೈಮಿಗೆ. ಈ ಕಡೆ ಹಸಿವಾಗಿರ್ಬೇಕು, ಆ ಕಡೆ ಊಟ ಬಂದಿರ್ಬೇಕು. ಹಸಿವು ಯಾವಾಗ ಆಗ್ಯದ, ಊಟ ಯಾವಾಗ ಬಂದದಂತಲ್ಲ, ಕರೆಕ್ಟ್ ಟೈಮಿಗೆ ಆಗಿದ್ದ ಕೆಲಸ. ಆರೋಗಣೆ ಅಂದ್ರೆ ಊಟ. ಅಪ್ಯಾಯನ ಅಂತಂದ್ರೆ ಸಂತೃಪ್ತಿ. ಇವೆಲ್ಲ ಶಬ್ದಗಳು ಭಾರಿ ಅವು. ಅವಸರ ಅಂತಂದ್ರೆ ಗಬ ತಿನ್ನೋದಲ್ಲ. ಊಟ ಮಾಡುವ ಸಮಯ ಮತ್ತ ಅಲ್ಲಿ ಅಡಿಗೆ ಎಲ್ಲ ಕರೆಕ್ಟ್ ಟೈಮಿಗೆ ಆಗಿತ್ತು. ಮತ್ತದು ಹೆಂಗಾಗ್ಬೇಕಂದ್ರೆ ಸಂತೃಪ್ತಿ ಆಗ್ಬೇಕು. ಸಂತೃಪ್ತಿ ಆಗಿದ್ದಲ್ಲಿ ಏನಾಯ್ತಪ್ಪ ಅಂದ್ರೆ ಈ ತ್ರಿವಿಧ ಮುಖದಲ್ಲಿ ಅರ್ಪಿತವಾದಡೆ ಆತ ಪ್ರಸಾದಿ ಎಂಬೆನು. ಅದ್ರಾಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗುರುವಿಗೆ, ಲಿಂಗಕ್ಕ, ಜಂಗಮಕ್ಕ ಅದನ್ನ ನೈವೇದ್ಯ ಮಾಡಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಮಾಡ್ಬೇಕದಕ್ಕೆ. ಗುರುವಿಗೆ ಹೋಗ್ಬೇಕು ನೈವೇದ್ಯ. ಅಲ್ಲೆಲ್ಲಿ ಮಠ ಇತ್ತು ಅಂತಂದ್ರ ಮಠಕ್ಕೆ ಹೋಗ್ಬೇಕು. ಗುರು ಪ್ರಸಾದ ಗುರುವಿಗೆ ನೈವೇದ್ಯ ಹೋಗ್ಬೇಕು. ಲಿಂಗ ಅಂತಂದ್ರ ನಿಮ್ಮ ಅಂತಃಕರಣದೊಳಗ ನೀವು ಪರಮಾತ್ಮನನ್ನ ನೆನೆಸಿ ಉಣಬೇಕು, ಲಿಂಗ. ಜಂಗಮ ಅಂತಂದ್ರ ಒಬ್ಬರಿಗೆರೆ ಜೊತೆ ಕರ್ಕೊಂಡು ಉಣಬೇಕು. ಜಂಗಮ ಅಂತಂದ್ರೆ ಒಬ್ಬರಿಗೆ ಯಾರಿಗಾರೆ ನಿಮ್ ಜೊತೆ ಕರ್ಕೊಂಡು ಉಣ್ಬೇಕು. ಅದಕ್ಕೆ ಮೊದಲು ಕೇಳತ್ತಿದ್ರು ಎಲ್ಲರೂ ಒಬ್ರಿಗೊಬ್ರು ಯಾಕೆ ಕೇಳ್ತಿದ್ರು ಅಂದ್ರ ಯಾರು ನಮ್ ಜೊತೆಗೆ ಊಟ ಮಾಡ್ಲಕ್ ಸಿಗ್ತಾರೇನು ಅಂತ. ಅವರು ನಿಮ್ಮ ರಕ್ತ ಸಂಬಂಧಿಕರು, ಭಕ್ತಿ ಸಂಬಂಧಿಕರು ಇರಬಾರ್ದು. ಅವ್ರೇನು ನಿಮ್ಗೆ ಸಂಬಂಧ ಇರ್ಲಾರ್ದಂತವ್ರು ಇರ್ಬೇಕು. ಯಾರಿಗಾರ ಕರ್ಕೊಂಡು ಉಣ ಕಾಕ ಮಗ ಅಪ್ಪ ಮಗ ಹಿಂಗೆಲ್ಲ ಗಂಡ ಹೆಂಡತಿ ಕೂಡಿ ಉಣೋದಲ್ಲ. ಊಟ ಐತೇನ್ರಿ ಅಂತ ಒಬ್ರಿಗೊಬ್ರು ಕೇಳ್ತಿರ್ತಾರಲ್ಲ. ಎದಕ್ ಕೇಳ್ತಾರಂದ್ರೆ ಇದೇ ಜಂಗಮ ದಾಸೋಹಕ್ಕೆ. ಯಾರ್ಯಾರ ಊಟ ಮಾಡ್ಲಾರ್ದವ್ರು ಇದ್ರು ಅಂತಂದ್ರ ಕರ್ಕೊಂಡು ಉಣೋದಕ್ಕೆ. ಅದೇ ಜಂಗಮ ದಾಸೋಹ. ಹಸಿದವರಿಗೆ ಊಟಕ್ಕೆ ಹಾಕೋದಕ್ಕೆ. ಈಗ ಊಟ ಐತೇನ್ರಿ ಅಂತ ಕೇಳಿದ್ರ ನಾನು ಬೇಕಂತ ಹೇಳ್ತಿರ್ತೀನಿ, ಆಗಿಲ್ರಿ ಅಂತ. ಆಗಿಲ್ರಿ ಅಂತಂದ್ರೆ ಅವ್ರೇನು ಊಟ ಮಾಡಿಸ್ತಾರ?
ನಾವೇನ್ ಮಾಡ ಮೂರೇನಂಗೆ ಮಾತಾಡ್ತಾರ, ಅವ್ರು ಹೋಗ್ಬಿಡ್ತಾರೆ ಅಷ್ಟೇ. ಊಟ ಆಯ್ತಂತ ಸುಮ್ಮನೆ ಕೇಳ್ತಾರೆ. ಅದು ಬರೇ ಸಾಂಕೇತಿಕ ಉಳಿದೋದು. ಈಗ ಆಕ್ಚುಲಿ ಏನದ ಅಂದ್ರೆ ಊಟ ಆಯ್ತೇನು ಅಂದ್ರೆ ಆಗಿಲ್ಲ ಅಂತಂದ್ರೆ ಕರ್ಕೊಂಡು ಉಣ್ಣೋದಕ್ಕೆ ಅದು ಇರೋದು ಪ್ರೊಸೀಜರ್. ಅದಕ್ಕೆ ಅವಸರದ ಆರೋಗಣೆಯು ಅಪ್ತಾಯನವಾದಲ್ಲಿ ಏನೇನಾಗಬೇಕಂದ್ರ ಗುರುವಿಗೆ, ಲಿಂಗಕ್ಕ, ಜಂಗಮಕ್ಕ ನೈವೇದ್ಯ ಆಗಿ ಪ್ರಸಾದ ಆಗ್ಬೇಕು, ಮತ್ತೆ ಕರೆಕ್ಟ್ ಟೈಮಿಗೆ ಊಟಕ್ಕಾಗಬೇಕು. ಇಷ್ಟ ಆಗ್ಬೇಕು ನೋಡ್ರಿ ಊಟ ಅಂದ್ರೆ. ಆಯ್ತಂದ್ರೆ ಅದಕ್ಕೆ ಪ್ರಸಾದಿ ಎಂಬೆನು. ಆ ರೀತಿ ಯಾರು ನಡೆಸ್ತಾರ ಅವ್ರು ಪ್ರಸಾದಿ ಅಂತಾರೆ. ಲಿಂಗಸ್ಯ ಅವಸರೇ ಯಸ್ತು ಅರ್ಚಂತಿ ಧ್ಯಾತು ಸಂಭವೇ ಎಂಬುದಾಗಿ ಇದು ಕಾರಣ. ಕೂಡಲ ಚೆನ್ನ ಸಂಗಯ್ಯ, ನಿಮ್ಮ ಅವಸರವರಿತು ಅರ್ಪಿಸುವ ಅರ್ಪಣ ಸದ್ಭಾವಿಗಲ್ಲದೆ ದುಶ್ಚೇಷ್ಟೆಯ ದುರ್ಭಾವಿಗೆ ಸಲ್ಲದಯ್ಯ. ದುರ್ಭಾವಿಗಳಿಗೆ ಈ ರೀತಿ ಪ್ರಸಾದ ಮಾಡ್ಲಿಕ್ಕಾಗಲ್ಲ. ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಮಾಡ್ಲಿಕ್ಕೆ ದುರ್ಭಾವಿಗಳಿಂದ ಇದು ಸಾಧ್ಯ ಇಲ್ಲ. ಅಲ್ಲಿ ಗುರುವಿಗೆ, ಲಿಂಗಕ್ಕ, ಜಂಗಮಕ್ಕ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರನೂ ಆಗ್ಬೇಕು. ಪ್ಲಸ್ ಏನಾಗಬೇಕು, ಟೈಮ್ ಪ್ರಕಾರ ಆಗ್ಬೇಕು, ಸಮಯಕ್ಕೆ ಸರಿಯಾಗಿ ಆಗ್ಬೇಕು. ಅವಸರ ಅಂದ್ರೆ ಸಮಯನೂ ಬೇಕಲ್ಲಿ, ಸಮಯಕ್ಕೆ ಸರಿಯಾಗಿ ಆಗ್ಬೇಕು. ಯಾವಾಗಾರ ಬಂದ್ರು, ಯಾವಾಗಾರ ಮಾಡಿದೆವು, ಯಾವಾಗಾರ ನೀಡಿದೆವು, ಯಾವಾಗಾರ ಹಸಿವು ಆಯ್ತು ಅಂದ್ರೆ ಹಂಗಿಲ್ಲ. ಅದಕ್ಕೆ ಸಮಯಕ್ಕೆ ಸರಿಯಾಗಿ. ಅದಕ್ಕೆ ಹಂಗೆ ಹೇಳ್ತಾರೆ ಇಲ್ಲಿ, ಸಮಯ ಟೈಮ್ ಮೇಂಟೈನ್ ಮಾಡೋದು ಎದಕ್ಕೆ ಹೇಳ್ತಾರೆ ಹಿಂಗ, ಉದ್ದೇಶ ಏನು? ನೀವು ಊಟ ಮಾಡುವ ಸಮಯ, ಮಲ್ಲಪ್ಪ ಹುಲ್ಲೂರವ್ರು ಬಂದರಲ್ಲಿ ಇವತ್ತ. ಸುಸ್ವಾಗತ ಮಲ್ಲಪ್ಪ ಗುರುಗಳಿಗೆ. ಶರಣಾರ್ಥಿ ಬಂದು ಸಂತೋಷ ಆಯ್ತು. ಆನಂದ. ಆರಾಮದಿರಿ? ಇದು ಎದಕ್ಕೆ ಹಿಂಗ ಹೇಳ್ತಾರ ಪ್ರಸಾದಕ್ಕ ಅಂತಂದ್ರೆ, ನೀವು ಯಾವ ಟೈಮಿಗೆ ನಿನ್ನೆ ಊಟ ಮಾಡಿರ್ತೀರಿ ಅದೇ ಟೈಮಿಗೆ ನಿಮ್ಮ ಹೊಟ್ಟೆ ಒಳಗ ಜೀರ್ಣ ರಸಗಳು ಬರ್ತಾವ. ಜಠರದೊಳಗ ಜೀರ್ಣ ರಸಗಳು ಸ್ರವಿಸ್ತಾವ. ಆ ಜಠರದಾಗ ಜೀರ್ಣರಸ ಸ್ರವಿಸಿದಾಗ ಆ ಜಠರದ ಜೀರ್ಣರಸ ಎಷ್ಟು ಸ್ಟ್ರಾಂಗ್ ಇರ್ತಾವ ಅಂತಂದ್ರ ನೀವು ಏನು ತಿಂದ್ರೂ ಕರಗಿಸಂತ ಶಕ್ತಿ ಅವಕ್ಕಿರ್ತದ, ಜೀರ್ಣ ಮಾಡಂತ ಶಕ್ತಿ ಅದ. ಜೀರ್ಣ ಅಂದ್ರೆ ಪೂರ್ತಿ ಸೂಕ್ಷ್ಮ ರೂಪದಲ್ಲಿ ತರದ ನೀರ್ ಮಾಡಿದಾಗ ಗ್ಲೂಕೋಸ್ ಇರ್ತದ. ಆರಾಮಿರ್ಲಾರ್ದಾಗ ಗ್ಲೂಕೋಸ್ ಏರಿಸ್ತಾರ, ಆ ಮಟ್ಟಕ್ಕೆ ತರ್ತಾವ, ಸೂಕ್ಷ್ಮ ರೂಪಕ್ಕೆ ತರ್ತಾವ ಕರಗಿಸಿ. ಮಾಂಸ ತಿಂದ್ರೆ ಮಾಂಸವನ್ನ ಕರಗಿಸಷ್ಟು ಶಕ್ತಿ ಇರ್ತದ ಅದಕ್ಕೆ, ಜೀರ್ಣರಸಕ್ಕೆ. ಆ ಶಕ್ತಿನೇ ನಿಮಗ್ ಬದುಕಿಸಿದ್ದು. ಒಳ್ಳೆ ಸ್ಟ್ರಾಂಗ್ ಜೀರ್ಣರಸ ಇತ್ತು ಅಂದ್ರೆ ನೀವು ಏನ್ ತಿಂದ್ರು ಕರಗಿ ಬಿಡ್ತದ, ಹೊಟ್ಟಿ ಸಮಾಧಾನ ಇರ್ತದ. ಜೀರ್ಣರಸದೊಳಗೆ ಶಕ್ತಿ ಇರ್ಲಿಲ್ಲ ಅಂತಂದ್ರೆ ನೀವು ಏನೇನಾರ ತಿಂತೀರಿ ಖರೆ ಜೀರ್ಣ ಆಗ್ಲಾರ್ದು ಅವೇನಾಗ್ತಾವ, ವಾತ ಪಿತ್ತ ಕಫ ಆಗಿ ತ್ರಾಸ ಕೊಡ್ತಿರ್ತಾವ. ಕಲ್ಲು ತಿಂದ್ರೆ ಕಲ್ಲು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಅದ ಅಂತಾರಲ್ಲ, ಜೀರ್ಣರಸ ಸರಿಯಾಗಿರ್ಬೇಕು. ಅದಕ್ಕೆ ಏನಾಯ್ತು, ಆ ಜೀರ್ಣರಸಗಳು ನಿಮ್ಮ ಹೊಟ್ಟೆ ಒಳಗೆ ಶ್ರಮಿಸಿ ಗುರು, ಲಿಂಗ, ಜಂಗಮ, ಲಿಂಗ ಅಂದ್ರೆ ನೀವೇ ಸಾಧಕರು, ಮತ್ತೆ ನಿಮ್ಮಂಗೆ ಆಧ್ಯಾತ್ಮ ಸಾಧಕರು ಯಾರು ಎಲ್ಲ ಲಿಂಗ ಸ್ವರೂಪಿಗಳು. ಜಂಗಮ ಅಂದ್ರೆ ತತ್ವಜ್ಞಾನಿಗಳು, ನಿಮ್ಮ ಬಗ್ಗೆ ಕಾಳಜಿ ವಹಿಸಂತ ಹಿರಿಯರು. ಗುರುಗಳು ಅಂತಂದ್ರೆ ನಿಮಗ ಈ ಒಂದು ಸಿಸ್ಟಮ್ ಪದ್ಧತಿ ಒಳಗ ಎಂಟ್ರಿ ಮಾಡ್ಕೊಂಡವ್ರು, ಅವ್ರು ನಿಮಗೆ ದೀಕ್ಷೆ ಕೊಟ್ಟು ಒಳಗೆ ಕರ್ಕೊಂಡವ್ರು ಗುರುಗಳು. ಈ ರೀತಿ ಏನದಲ್ಲ, ಇವರೆಲ್ಲರಿಗೂ ಹಸಿವು ಆದ ಟೈಮಿಗೆ ಕರೆಕ್ಟ್ ಟೈಮಿಗೆ ಊಟಕ್ಕೆ ಹಾಕ್ಬೇಕು. ನಾವೇನೋ ಆಚಾರ ಮಾಡ್ತೀವಿ, ದಾಸೋಹ ಮಾಡ್ತೀವಿ, ಆಚಾರಕ್ಕೆ ಮಧ್ಯಾಹ್ನ 2ಕ್ಕೆ 1:15 2 ಊಟ ಆಗ್ಬೇಕು. 3-4 ಊಟಕ್ಕೆ ಹಾಕಿದ್ರಿ ಅದು ಎಲ್ಲರದು ಹೊಟ್ಟಿ ಕೆಡಿಸ್ದಂಗ. ಇಲ್ಲೊಂದಿಷ್ಟು ಮಂದಿ ಸತ್ಯನಾರಾಯಣ ಪೂಜೆ ಅಂತೇಳಿ ಮಾಡಿಸ್ತಿರ್ತಾರ. 1, 2, 3, 3:30, 4 ತನಕ ಕಥೆನೇ ಹೇಳ್ತಾರ.
ಕತಿ ಹೇಳಿ ಹೇಳಿ 3-4 ಊಟಕ್ಕೆ ಹಾಕ್ತಾರ, ಎಲ್ಲ 4-5 ಊಟ ಮಾಡಿ ಎದ್ದು ಬಿಡ್ತಾರ ಹೊರಗೆ. ಹಂಗಾಗಬಾರ್ದು. 1:30ಲಿಂದ 2 ಊಟ ಮುಗಿಬೇಕು, ಟೈಮ್ ಪಿಕಪ್. ಆ ಜೀರ್ಣ ರಸಗಳು ಬಂದಾಗ ನಾವು ದೇವ್ರ ಪೂಜೆ ಮಾಡ್ಕೊತ ಕತೆ ಹೇಳ್ಕೊತ ಕೂತೇವು ಅಂತಂದ್ರ ಆ ರಸಗಳು ಏನ್ ಮಾಡ್ತಾವ, ಹೊಟ್ಟಿ ಕೆಡಿಸಿ ಬಿಡ್ತಾವ. ಹೊಟ್ಟಿ ಒಳಗಿಂದು ಒಂದು ಪದರೆ ಸುಟ್ಟು ಹಾಕಿಬಿಡ್ತಾವ. ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಹಿಂಗಾಗಿ ಆರೋಗ್ಯ ಕೆಡಿಸೋ ಅಧಿಕಾರ ಯಾರಿಗೆ ಇಲ್ಲ. ಯಾವಾಗ ಊಟಕ್ಕೆ ಕರೆದರ ಅಂತಂದ್ರೆ 1:30ಲಿಂದ 2 ಅವಸರದಿಂದ ಅಂದ್ರೆ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಹಾಕ್ಬೇಕು. ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು. ಅದಕ್ಕೆಲ್ಲ ಟೈಮ್ ಪ್ರಕಾರ ಇರ್ಬೇಕಂತ ಒಂದು ಸಮಯ ಪ್ರಜ್ಞೆ ಬಗ್ಗೆ ಹೇಳಕತ್ತಾರೆ ಇಲ್ಲಿ. ನೀವು ಸಮಯ ಪ್ರಜ್ಞೆ ಇಲ್ಲದೆ ಯಾವಾಗರೆ ಮಾಡಿ ಏನಾರೆ ಮಾಡಿ ನೀಡ್ತೀನಿ ಅಂತಂದ್ರ ಅದು ಅಸಾರ್ಥಕ ಆಗ್ತದ ಅನ್ನೋಂಥ ಮಾತು ಹೇಳಿದ್ರು. ಟೈಮ್ ಪ್ರಕಾರ ಮಾಡೋದು ಮುಖ್ಯ ಅಂತ ಹೇಳಿದ್ರು. ಪ್ರಸಾದಕ್ಕೆ ಏನೇನು ಅವಶ್ಯಕತೆಗಳದಾವ, ಪ್ರಸಾದಿಗೆ ಯಾವ ರೀತಿ ನಾವು ಉಪಚಾರ ಮಾಡಬೇಕು ಅನ್ನೋಂಥದ್ದು ಒಂದು ಮಾರ್ಗದರ್ಶನ ಈ ವಚನದೊಳಗಾದ. ಅವ್ರು ಹೇಳಿದ್ದು ಕರೆಕ್ಟ್ ಅದ ಇಲ್ರಿ? ಟೈಮ್ ಪ್ರಕಾರ ಊಟಕ್ಕೆ ಹಾಕ್ಬೇಕನ್ನೋದು. ನೀವು ಉಂಡ್ರೂ ಟೈಮ್ ಪ್ರಕಾರ ಹೋಗ್ಬೇಕು, ಯಾರಿಗಾರ ಊಟಕ್ಕೆ ಹಾಕಿದ್ರು ಟೈಮ್ ಪ್ರಕಾರ ಹಾಕ್ಬೇಕು. ಸುಮ್ಮನೆ ಯಾವಾಗಾರ ಏನಾರು ಮಾಡ್ಕೊತಂದ್ರು ಬರ. ಇನ್ನು ವಿಚಾರ ಸಾಗರಕ್ಕೆ ಬರೋಣ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 5ನೇ ತರಂಗ, 247ನೇ ವಿಷಯಾಂಕ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 247ನೇ ವಿಷಯಾಂಕ ಏನದಪ್ಪ ಅಂತಂದ್ರೆ, ಅಜ್ಞಾನವು 2 ಪಕ್ಷ ಅದಾವೀಗ. ಅಜ್ಞಾನವು ಒಂದೇ ಎಂಬುದು ಒಂದು ಪಕ್ಷ. ಇನ್ನ ಒಂದು ಪಕ್ಷ ಅಜ್ಞಾನ ಅನೇಕ ಅನ್ನೋದು ಇನ್ನೊಂದು ಪಕ್ಷ. ಅಜ್ಞಾನ ಅನೇಕ ಅನ್ನೋದು ಯಾರ ಪಕ್ಷ? ಅದು ಅಜ್ಞಾನ ಅನೇಕ ಎನ್ನುವುದು ವಿದ್ಯಾ ವಾಚಸ್ಪತಿ ಮಿಶ್ರ ಅವರ ಪಕ್ಷ. ವಾಚಸ್ಪತಿ ಮಿಶ್ರಾನ್ ಪಕ್ಷ. ಅಜ್ಞಾನ ಒಂದೇ ಅನ್ನೋದು ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಇಲ್ಲಿ ಏನ್ ಹೇಳ್ತಾರ, ಇದನ್ನ ಓದಿ ಟೈಟಲ್ ಓದಿ ಅರ್ಥ ಮಾಡ್ಕೋರಿ. ನೋಡಮ್, ಇದು ಓದಿ ಅರ್ಥ ಮಾಡ್ಕೋರಿ. ಬುಕ್ ತೆರೀರಿ, ಅದು ಓದ್ರಿ. ಆ ಟೈಟಲ್ ಓದೋದು ಅರ್ಥ ಹೆಂಗ್ ಮಾಡ್ಕೋತೀರಿ ನೋಡ್ರಿ. ಹೋದ್ರೆ ಅದು 247ನೇ ವಿಷಯಾಂಕ ಓದ್ರಿ. ಪೇಜ್ 271, ಹೊಸ ಬುಕ್. ಬುಕ್ ಓಪನ್ ಮಾಡಿರಿ, ಓದ್ರಿ. ಏನ್ ಅರ್ಥ ಆಯ್ತು? ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂದ ಮೋಕ್ಷದ ವ್ಯವಸ್ಥೆಯನ್ನು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ ಎಂಬ ನಿರೂಪಣಾ ಪೂರ್ವಕ ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪವನ್ನು ಹೇಳುತ್ತಾರೆ.
ಏನ್ ಅರ್ಥ ಆಯ್ತದು? ಟೈಟಲ್ ಏನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅದ. ಅಜ್ಞಾನ ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥ ಪಕ್ಷದಲ್ಲಿ ಬಂದ ಮೋಕ್ಷದ ವ್ಯವಸ್ಥೆಯನ್ನ ಸರ್ವ ಪ್ರಕ್ರಿಯೆಗಳನ್ನ ಶ್ರೇಷ್ಠವಾಗಿವೆ ಅಂದ್ರೆ ಅದು ನಮ್ಗೆ ಅರ್ಥ ಆಗಂಗಿಲ್ಲ. ಕರೆಕ್ಟ್. ಯಾರು ಅರ್ಥ ಮಾಡ್ಕೊಂಡಿರಿ? ಟೈಟಲ್ ಅರ್ಥ ಆಗ್ಬೇಕ ಬೇಡ? ಅಜ್ಞಾನ ಒಂದೇ ಮೋಕ್ಷದಲ್ಲಿ ಬಂದ ಮೋಕ್ಷದ ವ್ಯವಸ್ಥೆಯನ್ನ ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ಬಂದ ಮೋಕ್ಷ ಅನ್ನೋ ವ್ಯವಸ್ಥೆ ಇದು ಎಲ್ಲಾ ರೀತಿಯಿಂದಲೂ ಶ್ರೇಷ್ಠ ಇದೆ. ಅಜ್ಞಾನ ಒಂದೇ ಅಂದ್ರೆ ಅಜ್ಞಾನ ಒಂದೇ ಇತ್ತು ಅಂತಂದ್ರ ಎಲ್ಲ ಅಂದ್ರೇನು, ಬಂಧ ಮತ್ತು ಮೋಕ್ಷ ಇವು ಈ ವ್ಯವಸ್ಥೆ ಎಲ್ಲಾ ರೀತಿಯಿಂದಲೂ ಶ್ರೇಷ್ಠ ಎಂಬ ನಿರೂಪಣ ಪೂರ್ವಕ ನಾಮಭೇದಗಳಿಂದ ಕೂಡಿದ ಮಾಯೆ ಸ್ವರೂಪವನ್ನು ಹೇಳುತ್ತಾರೆ. ಅಂದ್ರೆ ನಾಮರೂಪಗಳಿಂದ ಕೂಡಿದ ಮಾಯೆ ಸ್ವರೂಪವನ್ನು ಹೇಳ್ತಾರೆ. ಅಜ್ಞಾನ ಒಂದೇ ಅನ್ನೋದು ಇದೇ ಶ್ರೇಷ್ಠ, ಬಂದ ಮೋಕ್ಷದ ವ್ಯವಸ್ಥೆ ಇದೇ ಎಲ್ಲಾ ರೀತಿಯಿಂದ ಇದೇ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಮಾಯೆ ಸ್ವರೂಪ ನಾಮರೂಪಗಳಿಂದ ಕೂಡಿದ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ ಆಯ್ತು? ನಾಮಭೇದಗಳಿಂದ ಅಜ್ಞಾನ ಒಂದೇ ಅದ. ಅಜ್ಞಾನ ಒಂದೇ ಇದ್ದದಕ್ಕೆ ನಮ್ಗ ಮೋಕ್ಷ ಉಂಟಾಗ್ತದ ಅಂತ. ನಾಮರೂಪಗಳು ಅದಕ್ಕೇನ್ ಮಾಡ್ರಿ, ಎರಡು ಪಕ್ಷಗಳು ಉಂಟು. ಒಂದನೇ ಪಕ್ಷ ಯಾವುದು? ಅಜ್ಞಾನ ಒಂದೇ ಎಂಬ ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಎರಡನೇದೇನದ ರೀ? ಇನ್ನೊಂದು ಪಕ್ಷ ಒಂದನೇದ್ದು ಅಜ್ಞಾನ ಒಂದೇ ಎಂಬ ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಎರಡನೇ ಪಕ್ಷ ಯಾವುದು? ಏನದು? ಅವಂದೇನದು? ಅಜ್ಞಾನಗಳು ಅನೇಕ ಇವೆ ಎಂಬ ವಾಚಸ್ಪತಿ ಮಿಶ್ರ ಪಕ್ಷ. ಹಿಂಗ್ ಬರ್ಕೋಬೇಕು ಮೊದಲು. ಇದು ಹೆಡ್ಡಿಂಗ್ ಅರ್ಥ ಮಾಡ್ಕೋಬೇಕು. ಹೆಡ್ಡಿಂಗ್ ಅರ್ಥ ಆಗಲಿಲ್ಲ ಅದ್ರ ಮುಂದೆ ಏನ್ ಮಾಡ್ತಾರೆ? ಅಜ್ಞಾನ ಪಕ್ಷಗಳು, ಎರಡು ಪಕ್ಷಗಳು ಉಂಟು ಅಂತ ಬರ್ಕೋರಿ. ಎರಡು ಪಕ್ಷಗಳುಂಟು. ಒಂದನೇದ್ದು ಅಜ್ಞಾನ ಒಂದೇ ಇದೆ ಎಂಬ ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಎರಡನೇದ್ದು ಅಜ್ಞಾನಗಳು ಅನೇಕ ಇವೆ ಎಂಬ ವಾಚಸ್ಪತಿ ಮಿಶ್ರಾರ ಪಕ್ಷ, ವಿದ್ಯಾವಾಚಸ್ಪತಿ ಮಿಶ್ರಾರ ಪಕ್ಷ. ಬರ್ಕೊಂಡ್ರೆ ಅಜ್ಞಾನ ಎಂದು ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಇವನು ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿನೇ, ಅವನೇನ್ ಬೇರೆ ಅಲ್ಲ. ಆದ್ರೂ ಸಹಿತ ಇದು ಸಾಂಪ್ರದಾಯಿಕ ಪಕ್ಷ. ಇದು ಇವ ಒಂದ್ ಸ್ವಲ್ಪ ಅದರಾಗೆ ತಲೆ ಓಡಿಸೋಣ. ಒಂದ್ ಸ್ವಲ್ಪ
ಎರಡನೇದ್ದೇನದ ಒಟ್ಟು ಏನ್ ಬರ್ದ್ರಿ? ಒಂದನೇದು ಅಜ್ಞಾನ ಒಂದೇ ಇದೆ ಎಂಬ ಸನಾತನ ಭಾರತೀಯ ವೇದಾಂತ ಸಿದ್ಧಾಂತಿಗಳ ಪಕ್ಷ. ಎರಡು ಅಜ್ಞಾನ ಅನಂತ ಇವೆ ಎಂಬ ವಿದ್ಯಾ ವಾಚಸ್ಪತಿ ಮಿಶ್ರರ ಪಕ್ಷ. ಇವೆರಡಾದ್ಮೇಲೆ ಈ ಎರಡರ ಪೈಕಿ ಅಜ್ಞಾನ ಒಂದೇ ಎಂಬ ಪಕ್ಷವೇ ಸಮೀಚೀನವಾಗಿದೆ, ಅಂದರೆ ಶ್ರೇಷ್ಠವಾಗಿದೆ. ಶ್ರೇಷ್ಠದ ಕಾರಣ ಈ ಪಕ್ಷದಲ್ಲಿ ಬಂಧ ಡ್ಯಾಶ್ ಮೋಕ್ಷಗಳ ವ್ಯವಸ್ಥೆ ಶ್ರೇಷ್ಠವಾಗಿದೆ. ಬಂಧ ಮತ್ತು ಮೋಕ್ಷಗಳ ವ್ಯವಸ್ಥೆ ಶ್ರೇಷ್ಠವಾಗಿದೆ ಮತ್ತು ಈ ಪಕ್ಷದ ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವೇ ಆಗಿವೆ. ಇಷ್ಟು ಮಾಡಿದ್ರಿ ಅಂತಂದ್ರ ಆ ಟೈಟಲ್ ಎಂದು ಒಂದು ಭಾಗ ಅರ್ಥ ಆಯ್ತು. ಈಗ ಹೋದ್ರಿ ಅದು ಟೈಟಲ್ ಬುಕ್ನಾಗಿಂದು ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆಯನ್ನ ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ಹಂಗೆ ಓದಿದ್ರೆ ಅರ್ಥ ಆಗ್ತದೆ ಅನ್ನೋದು ಏನರೇ. ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಮತ್ತು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ ಅಂದ್ರೆ ಏನ್ ಅರ್ಥ ಆಗ್ತದ? ಅಲ್ಲಿ ಒಂದು ಅಕ್ಷರ ಮಿಸ್ ಆಗ್ಯದ. ಏನಾಗ್ಯದ ಅಂದ್ರ ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿನ ಸೇರಿಸ್ಬೇಕಲ್ಲಿ. ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿನ ಅಥವಾ ಪಕ್ಷದಲ್ಲಿಯ ಬಂಧ ಮೋಕ್ಷಗಳ ವ್ಯವಸ್ಥೆಯು ಮತ್ತು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ಅಲ್ಲಿ ನ ಅಥವಾ ಯ ಸೇರಿಸಲಿಲ್ಲ ಅಂತಂದ್ರೆ ಅದು ಅರ್ಥನೇ ಆಗಂಗಿಲ್ಲ, ಅದು ವಾಕ್ಯ. ಈಗ ಅರ್ಥ ಆಯ್ತಾ? ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿನ ಬಂಧ ಮೋಕ್ಷದ ವ್ಯವಸ್ಥೆ ಶ್ರೇಷ್ಠವಾಗಿದೆ ಮತ್ತು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ಅದನ್ನೇ ಅಲ್ಲಿ ಬರ್ತೀವಿ. ಈಗ ಟೈಟಲ್ ಅರ್ಥ ಆಯ್ತಾ? ಅಜ್ಞಾನ ಅನೇಕ ಎನ್ನುವ ಪಕ್ಷದಲ್ಲಿ ಬಂಧ ಮೋಕ್ಷಗಳ ವ್ಯವಸ್ಥೆ ಶ್ರೇಷ್ಠವಾಗಿಲ್ಲ ಅಂತದ್ರ ಅರ್ಥ. ಸರ್ವ ಪ್ರಕ್ರಿಯೆಗಳು ಅಷ್ಟೊಂದು ಶ್ರೇಷ್ಠವಾಗಿಲ್ಲ. ಅವ್ರು ಹೇಳೋದು ಖರೆ ಅನ್ನುತ್ತದೆ, ಖರೆ, ಆದ್ರೆ ಅವು ಶ್ರೇಷ್ಠವಾದ ವಿಚಾರಗಳು ಅಲ್ಲ ಅಂತ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಅದೇ ವಿಷಯ ಅಂತ. ಸೆಕೆಂಡ್ ಪಾರ್ಟ್ ಏನದ? ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. ಒಂದು ಪಾರ್ಟ್ ಅರ್ಥ ಆದ್ಮೇಲೆ ನೆಕ್ಸ್ಟ್ ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ.
ಇದ್ರಾಗೇನು ತೊಂದರೆ ಇಲ್ಲ. ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. ಹೆಸರುಗಳು ನಿಮ್ಮ ಹೆಸರ ನಮ್ಮ ಹೆಸರುಗಳೆಲ್ಲ ಬೇರೆ ಬೇರೆ ಅದಾವ. ನಾಮಭೇದಗಳು. ಈಗ ಇದು ಅರ್ಥ ಆಗಿರ್ಬೇಕು ನಿಮಗೆ. ಟೈಟಲ್ ಓದಿದ್ರೆ ಅರ್ಥ ಆಗಿರ್ಬೇಕು ಅನ್ನಿಸ್ತದೆ. ಈಗ ಕರೆಕ್ಟ್ ಅರ್ಥ ಆಯ್ತಾ ಇಲ್ಲ? ಶೀರ್ಷಿಕೆ ಅರ್ಥ ಮಾಡ್ಕೊಂಡೆ ಮುಂದೆ ಹೋಗ್ಬೇಕು. ಅಜ್ಞಾನ ಒಂದೇ ಐತಿ ಅನ್ನುವ ಒಂದು ಪಕ್ಷದೊಳಗ ಈ ಬಂಧ ಮೋಕ್ಷದ ವ್ಯವಸ್ಥೆ ಮತ್ತೆಲ್ಲ ಪ್ರಕ್ರಿಯೆಗಳನ್ನು ಶ್ರೇಷ್ಠ ಆಗ್ಯಾವ. ಅದರ ಅರ್ಥ ಏನು? ಅಜ್ಞಾನ ಅನೇಕ ಎನ್ನುವ ಪಕ್ಷದಲ್ಲಿ ಬಂಧ ಮೋಕ್ಷಗಳ ವ್ಯವಸ್ಥೆ ಮತ್ತು ಸರ್ವ ಪ್ರಕ್ರಿಯೆಗಳು ಇದರಷ್ಟು ಶ್ರೇಷ್ಠ ಇಲ್ಲವು, ಅಸಮೀಚೀನವಾಗಿವೆ. ನಾಮ ಈಗ ಗೋಧಿಯವು ಬಜಾರ್ದಾಗ ತರ್ಲಕ್ ಹೋಗಿರ್ತೀರಿ, ಬ್ಯಾಳಿ ತರ್ಲಕ್ ಹೋಗಿರ್ತೀರಿ. 3 ತರ ಬ್ಯಾಳಿ ಇರ್ತಾವ, 3 ತರ ಗೋಧಿ ಇರ್ತಾವ. ಎಲ್ಲ ಗೋಧಿನೇ. ನಂಬರ್ 1 ಗೋಧಿ ಇದು ನೋಡ್ರಿ, ಇದ್ರ ರೇಟ್ ಇಷ್ಟದ. ನಂಬರ್ 2 ಗೋಧಿ ಇದ್ರ ರೇಟ್ ಇಷ್ಟದ ಅಂತ ಹೇಳ್ತಾನ. ಹೇಳ್ದತ್ನ ನೀವು ಆ ಗೋಧಿ ಆದ್ರೂ ತಗೋಬಹುದು, ಈ ಗೋಧಿ ಆದ್ರೂ ತಗೋಬಹುದು. ಚಪಾತಿ ಮಾಡ್ಕೊಂಡು ಉಣ್ತೀರಿ, ಕ್ವಾಲಿಟಿ ಚೇಂಜ್ ಅಷ್ಟೇ. ತಿಳಿತ್ರ? 2 ಗೋಧಿನೇ. ಅವನು ವೇದಾಂತ ಸಿದ್ಧಾಂತಿನೇ, ಇವರು ವೇದಾಂತಿ ಸಿದ್ಧಾಂತಿಗಳೇ. ಆದ್ರೆ ಕ್ವಾಲಿಟಿ ಆಫ್ ಥಾಟ್ಸ್, ವಿಚಾರದ ಗುಣಮಟ್ಟ ಏನದಪ್ಪ ಅಂತಂದ್ರೆ ಶ್ರೇಷ್ಠವಾಗಿಲ್ಲ. ಅದು ಹೆಂಗ ಅನ್ನೋದು ಇಲ್ಲಿ ಹೇಳ್ತಾರೆ ಮುಂದೆ. ಅಜ್ಞಾನ ಒಂದೇ ಇದೆ ಈ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಶ್ರೇಷ್ಠವಾಗಿವೆ. ಈಗ ನಾವು ಓದಾಗ ನಿಮಗೆ ಚಂದ ಅರ್ಥ ಆಗ್ಲಕತ್ತ ನೋಡ್ರಿ. ಈಗ ಹೌದಿಲ್ಲ? ಮೊದಲು ಅರ್ಥ ಆಗಿದ್ದಿಲ್ಲ ಇದು. ಅದು ಪಕ್ಷದಲ್ಲಿನ ಅಥವಾ ಪಕ್ಷದಲ್ಲಿಯ ಅನ್ನೋ ಒಂದು ಅಕ್ಷರ ಇಲ್ಲ ಮಿಸ್ ಆಗಿದ್ದಕ್ಕ ಬುಕ್ನಾಗ ಬರ್ಕೊಂಡ್ಬಿಡ್ರಿ. ಅದು ಪಕ್ಷದಲ್ಲಿನ ಅಥವಾ ಪಕ್ಷದಲ್ಲಿಯ ಅಂತ ಮಾಡ್ಕೊಳ್ರಿ. ಅಜ್ಞಾನ ಒಂದೇ ಇದೆ ಎಂಬ ಈ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಶ್ರೇಷ್ಠವಾಗಿದೆ. ವಾಚಸ್ಪತಿಯ ಪ್ರಕಾರ ದೋಷ ದರ್ಶನ. ವಾಚಸ್ಪತಿಗೆ ಏನದ? ಅವನ ಪ್ರಕಾರ ಅಜ್ಞಾನ ಒಂದೇ ಆದ ಅಂತ ಅಂದ್ರೆ ಅವನಿಗೆ ಅದು ದೋಷ ದರ್ಶನ ಆಗ್ಯದ. ಅವನಿಗೆ ಒಂದೇ ಇದ್ರೆ ಹೆಂಗ? ಎಲ್ಲಾರು ಮನೆಯೊಳಗ ಕತ್ತಲ ಇರೋದು ಒಂದೇ ಅಂತ ಅಂದ್ರ ಯಾರ ಮನೆಗೆ ಬೆಳಕು ಹಾಕೋತಾರ? ಅವ್ರದಷ್ಟೇ ಲೈಟ್ ಬೀಳ್ತದ, ಉಳಿದ ಮನೆಯ ಕತ್ತಲ ಹಂಗೆ ಇರ್ತದಲ್ಲ. ಮತ್ತ ಕತ್ತಲು ಒಂದೇ ಇತ್ತಂದ್ರೆ ಯಾರೇ ಒಬ್ಬರ ಮನೆ ಲೈಟ್ ಹಾಕಿದ್ರೆ ಎಲ್ಲ ಓಸು ಮಂದಿ ಮನೆಯಿಂದ ಕತ್ತಲು ಹೋಗಕ್ಕಿತ್ತಲ್ಲ. ಅದನ್ನು ಒಂದ್ ರೀತಿ ಕರೆಕ್ಟ್ ಅನಿಸ್ತದ ಇಲ್ಲ? ಯಾರು ಮೋಕ್ಷ ಸಾಧನೆ ಮಾಡ್ತಾರ ಅವ್ರಿಗೆ ಅಷ್ಟೇ ಮೋಕ್ಷ ಆಗ್ತದ. ಮತ್ತೆ ಇನ್ನೊಬ್ಬರ ಬಲ್ಲಿ ಇರೋದು ಮೋಕ್ಷ ಸಾಧನೆ ಮಾಡ್ಲಿಲ್ಲ ಅಂತಂದ್ರೆ ಅವ್ರೊಳಗಿನ ಅಜ್ಞಾನ ಹಂಗೆ ಉಳಿತದಂದ್ರ ಇಬ್ಬರು ವ್ಯಕ್ತಿಗಳದಾರ. ಇಬ್ಬರು ವ್ಯಕ್ತಿಗಳದಾಗ ಒಬ್ಬ ಮೋಕ್ಷ ಸಾಧನೆ ಮಾಡ್ತಾನ, ಇಬ್ಬರೊಳಗಿರೋದು ಅಜ್ಞಾನ ಒಂದೇ ಅಂತಂದ್ರೆ ಈಗ ಇಬ್ಬರದಾಗ ಒಬ್ಬರು ಮೋಕ್ಷ ಸಾಧನೆ ಮಾಡಿದ್ರು ಇಬ್ಬರದು ಅಜ್ಞಾನ ಹೋಗ್ಬೇಕಲ್ಲ ಒಂದೇ ಇತ್ತಂದ್ರ. ಕೇಳೋ ಪ್ರಶ್ನೆ ಅದು. ಇಬ್ಬರದು ಅಜ್ಞಾನ ಒಂದೇ ಇತ್ತು ಅಂತಂದ್ರ ಇಬ್ಬರದಾಗ ಒಬ್ಬರು ಸಾಧನೆ ಮಾಡಿದ್ರು ಇಬ್ಬರದು ಹೋಗ್ಬೇಕಿತ್ತಲ್ಲ. ಮತ್ತೆ ಇಬ್ಬರದು ಹೋಗಲ್ಲ, ಒಬ್ಬರದು ಹೋಗ್ತದ, ಒಬ್ಬರದು ಹಂಗೆ ಉಳಿತದ ಅಂತಂದ್ರೆ ಅದರ ಅರ್ಥ ಏನು? ಅನೇಕ ಅಜ್ಞಾನಗಳದವ, ಹಿಂಗ್ ಒಂದೇ ಆದ ಅಂತ ಹೇಳೋದ್ರಾಗ ದೋಷ ಆದ ಅಂತ ವಾಚಸ್ಪತಿ ಮಿಶ್ರ. ಅಜ್ಞಾನ ಒಂದೇ ಇದೆ ಅಂತ ಅಂದ್ರೆ ದೋಷ. ಆ ವಾಚಸ್ಪತಿ ಮಿಶ್ರಾನ್ ಪ್ರಕಾರ, ವಾಚಸ್ಪತಿ ಮಿಶ್ರಾನ ಪ್ರಕಾರ, ವಾಚಸ್ಪತಿಯ ಪ್ರಕಾರ ದೋಷ ಒಂದೇ ಆದ ಅಂತಂದ್ರೆ ಇದಕ್ಕೆ ದೋಷ ಕೊಡ್ಲಕತ್ತ ನಾವು. ಏನು? ಅಜ್ಞಾನ ಒಂದೇ ಇದ್ರೆ ಒಬ್ಬ ಮನುಷ್ಯ
ಸದ್ಗುರುವರರಿಗೆ ಶರಣಾಗಿ ಬ್ರಹ್ಮಜ್ಞಾನ ಮಾಡಿಕೊಂಡ್ರೆ ಮಿಕ್ಕ ಸಮಸ್ತ ಜೀವಿಗಳು ಅಪ್ರಯತ್ನ ಪೂರ್ವಕವಾಗಿ ಮೋಕ್ಷ ಹೊಂದಬೇಕಾಗುತ್ತದೆ. ಒಬ್ಬ ಜ್ಞಾನಿಯಾದರೆ ಎಲ್ಲರ ಜ್ಞಾನ ನಾಶವಾಗುತ್ತದೆ ಎಂಬ ಹಾಗೆ ದೋಷ ಉಂಟಾಗುತ್ತದೆ. ಒಂದೇ ಅಂತಂದ್ರೆ ಹಿಂಗ್ ಸಮಸ್ಯೆ ಆಗ್ತದೆ ನೋಡ್ರಿ. ಒಬ್ಬ ಮೋಕ್ಷ ಸಾಧನೆ ಮಾಡಿದ್ರ ಅಷ್ಟು ಮಂದಿ ಸಾಧನೆ ಆಗಿ ಅಷ್ಟು ಮಂದಿ ಅಜ್ಞಾನ ಹೋಗಿ ಎಲ್ಲರಿಗೂ ಮೋಕ್ಷ ಆಗಬೇಕಿತ್ತು. ಅಜ್ಞಾನ ಒಂದೇ ಇತ್ತಂದ್ರ. ಇದು ಅಜ್ಞಾನ ಒಂದೇ ಅಂತ ಅಲ್ಲ, ಅಜ್ಞಾನ ಅನೇಕ ಅದಾವ. ಒಬ್ಬೊಬ್ಬನ ಬಳಿ ಒಂದೊಂದು ಅಜ್ಞಾನ ಅದಾವ. ಯಾರು ತಮ್ಮದು ತಾವು ಕಳ್ಕೊತಾರ ಅವ್ರದಷ್ಟೇ ನಾಶ ಆಗ್ತದ ಅನ್ನೋಂಥದ್ದು ಇವ್ರು ಹೇಳಿದ್ರು. ಅಜ್ಞಾನ ಎಲ್ಲರ ಅಜ್ಞಾನ ನಾಶವಾಗುತ್ತದೆ ಎಂಬ ಹಾಗೆ ದೋಷ ಉಂಟಾಗುತ್ತದೆ. ಆದ್ದರಿಂದ ಅಜ್ಞಾನಗಳು ಅನಂತ ಇವೆ. ವಾಚಸ್ಪತಿ ಮಿಶ್ರ ಪ್ರಕಾರ. ಇದು ಒಂದು ರೀತಿ ಖರೆ ಅನಿಸ್ತದಿಲ್ಲ. ಇದೇಂತ ಸುಳ್ಳು ಅನ್ಸಂಗಿಲ್ಲ. ಇದು ಪ್ರಶ್ನೆ ಮಾಡಿದ್ದನು ಇದು ಸರಿನೇ ಅನ್ನಿಸ್ತು. ಅದಕ್ಕ ಅವರು ಸನಾತನ ಸಿದ್ಧಾಂತಿಗಳು ಏನ್ ಹೇಳ್ತಾರೆ ಇದಕ್ಕೆ ಉತ್ತರ ಅಂದ್ರೆ, ವಾಚಸ್ಪತಿ ಮಿಶ್ರ ಅವರೇ ಒಂದೇ ಅಜ್ಞಾನ ಅಂತ ಒಪ್ಪಿದರೂ ಕೂಡ, ಅಜ್ಞಾನ ಒಂದೇ ಅಂತ ಒಪ್ಪಿದರೂ ಕೂಡ ಅಲ್ಲಿರುವ ಬಂಧ ಮೋಕ್ಷದ ವ್ಯವಸ್ಥೆ ಶ್ರೇಷ್ಠವೇ ಇದೆ. ಅನೇಕ ಅದವತ್ತೇಳಿ ನೀವು ಬಿಡಿಸಿ ಬಿಡಿಸಿ ಇಟ್ಟಿರಿ ಖರೆ, ಬಿಡಿಸಿ ಬಿಡಿಸಿ ಇಟ್ಟರೂ ಸಹಿತ ಒಂದೇ ಆದ ಅಂತೇಳಿ, ಅಜ್ಞಾನ ಒಂದೇ ಆದ ಅಂತೇಳಿ ಪರಿಗಣಿಸಿದ್ರು ಕೂಡ ಅಲ್ಲೇನು ಬಂಧ ಮೋಕ್ಷಗಳು ಕ್ವಾಲಿಟಿ ಡೌನ್ ಆಗಿಲ್ಲ. ಅಲ್ಲಿ ಶ್ರೇಷ್ಠವೇ ಅದವು ಬಂಧಗಳು ಮೋಕ್ಷಗಳು ಅಂತೆ. ಒಬ್ಬ ಭಾರಿ ದೊಡ್ಡ ವಿಜ್ಞಾನಿ ಇದ್ನಂತ. ಒಬ್ಬ ಭಾರಿ ದೊಡ್ಡ ವಿಜ್ಞಾನಿ, ಬುದ್ಧಿವಂತ, ಬಹಳ ಶಾಣೆ ಇದ್ನಂತ. ಅವನು ಒಂದು ಬೆಕ್ಕು ಸಾಕಿದ್ನಂತ. ಬೆಕ್ಕು ಸಾಕಿದ್ನಂತ. ಅದು ಎಲ್ಲರೇ ಹೋಗಿರೋದು. ಇವ್ ಬಾಗ್ಲ ಮುಚ್ಕೊಂಡು ಮಲ್ಕೊಂಡು ನಿದ್ದೆ ಹತ್ತಿದಾಗ ರಾತ್ರಿ ಬಂದು ಬಾಗ್ಲ ಬಡ್ಕೊತ್ ಕುಂದ್ರ ಮ್ಯಾವ್ ಮ್ಯಾವ್ ಅನ್ಕೊತ್. ಅದಕ್ಕೆ ಏನ್ ಮಾಡ್ಬೇಕು, ನಿದ್ದೆ ಕೆಡಿಸ್ಲಕತ್ತದ ಇದು ನಂದು ಅಂತೇಳಿ. ವಿಜ್ಞಾನಿಗಳ ನಿದ್ದೆ ಬಹಳ ಮುಖ್ಯ. ಅವ್ರು ಎಚ್ಚರಿದ್ದಾಗ 100% ಲೋಕೋದ್ಧಾರದ ಸಂಶೋಧನೆ ಮಾಡ್ತಿರ್ತಾರ. ನಿದ್ದೆ ಎತ್ತಿದ್ರೆ ಪರ್ಫೆಕ್ಟ್ ನಿದ್ದೆ ಮಾಡ್ತಾರ ಅವ್ರು. ನಿದ್ದೆ ಕೆಡಿಸ್ಲಕತ್ತದ, ಏನ್ ಮಾಡ್ಬೇಕು ಅಂತೇಳಿ ಗಾಡಿ ಒಳಗೊಂದು ಮಾಡ ಮಾಡಿದ. ಅದು ಯಾವಾಗರೆ ಬರಲಕ್ಕ ಯಾವಾಗರೆ ಹೋಗಲಕ್ಕ ಅಂತೇಳಿ ಗಾಡಿ ಒಳಗೊಂದು ಮಾಡ ಮಾಡಿ ಆ ಮಾಡ ಬೆಕ್ಕಿಗೆ ಬಿಟ್ಬಿಟ್ಟ. ಅದು ಯಾವಾಗರೆ ಒಳಗೆ ಬರ್ತಿತ್ತು, ಯಾವಾಗರೆ ಹೊರಗೆ ಬರ್ತಿತ್ತು. ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟು ಮುಂದೇನಾಯ್ತು, ಅದು ಬೆಕ್ಕ ಮರಿ ಹಾಕಿಬಿಡುತ್ತೆ. ಮರಿ ಹಾಕಿದ್ಮೇಲೆ ಅವನಿಗೇನಾಯ್ತು, ಒಂದು ಬೆಕ್ಕಿಗೆ ಒಂದು ಮಾಡ ಮಾಡೀವಿ. ಮತ್ತೀಗ ಇದನ್ನ ಒಂದು ಸಣ್ಣ ಬೆಕ್ಕು ಅಂತ ತಯಾರಾಯ್ತಲ್ಲ, ಇದಕ್ಕೆ ಸಣ್ಣ ಬೆಕ್ಕಿಗೆ ಇನ್ನ ಒಂದು ಮಾಡಬೇಕಲ್ಲ ಅಂತೇಳಿ ಕೆಲಸದವ್ರಿಗೆ ಕರೆಸಿ ಮತ್ತೊಂದು ಕಡೆ ಗಾಡಿ ಹೊಡೆದು ಮತ್ತ ಸಣ್ಣ ಬೆಕ್ಕಿಗೊಂದು ಅದರ ಬಗಲಾಗ ಮಾಡೋದು. ಬುದ್ಧಿ ಕೆಲಸ ಇದು. ಸಣ್ಣ ಬೆಕ್ಕಿಗೆ ಅದಕ್ಕೊಂದು ಮಾಡೋದು. ಸಣ್ಣ ಬೆಕ್ಕ ಸಣ್ಣ ಮಾಡಿದಾಗ ಓಡಾಡ್ತದ. ಕಿಟಕಿ ಅಂತೀರಿ, ಏನಂತೀರಿ, ಮಾಡ ಅಂತೀರಿ, ಕಿಟಕಿ ಅಂತೀರಿ. ಹಿಂಗೆ ಈ ಕಡೆ ಆ ಕಡೆ ಈ ಕಡೆ ಆರ್ಪಾರ್ ಹೋಗೋದಕ್ಕೆ. ಮತ್ತ ದೊಡ್ಡ ಬೆಕ್ಕ ದೊಡ್ಡ ಕಿಟಕಿಯಾಗ ಓಡಾಡ್ತದ. ಸಣ್ಣ ಬೆಕ್ಕ ಸಣ್ಣ ಕಿಂಡಿ ಅಂತೀರಿ, ಕಿಂಡಿ ಒಳಗೆ ಓಡಾಡ್ತದ ಅಂತ ಹಿಂಗ ಅವನ್ ಲೆಕ್ಕ. ಹಿಂಗೆ ಓಡಾಡ್ತದ ತಾವ ತಿಳ್ಕೊಂಡಿದ್ದ. ಒಂದಿನ ಏನಾಯ್ತು, ತಾಯಿ ಬೆಕ್ಕು ಹೋಗುವಾಗ ಅದರ ಬೆನ್ನ ಹತ್ತಿ ದೊಡ್ಡ ಕಿಂಡೆಗಿಂದ ಐತೆ ಸಣ್ಣ ಬೆಕ್ಕನು ಹೋಯ್ತು. ಮತ್ತ ಒಳಗೆ ಬರಾಗ ತಾಯಿ ಬೆಕ್ಕು ಒಳಗೆ ಬರಾಗ ಅದೇ ದೊಡ್ಡ ಕಿಂಡೆಗಿಂದ ಸಣ್ಣ ಬೆಕ್ಕನು ಒಳಗೆ ಬಂದ್ಬಿಡುತ್ತೆ. ಈಗ ಅವ 2 ಕಿಂಡಿ ಮಾಡಿದ್ದು ತಪ್ಪೇನು? ಅದಕ್ಕೊಂದು ಇದಕ್ಕೊಂದು ಅವ ಕಿಂಡಿ ಮಾಡಿದ್ದು ತಪ್ಪೇನು? ಕಾಳಜಿ ಮಾಡೇ ಮಾಡ್ಯಾನ.
ಆದ್ರೆ ಉಪಯೋಗ ಆಗಲಿಲ್ಲ. ಅದು ಇನ್ನೂ ಒಂದು ಕಿಂಡಿ ಮಾಡಿದ್ರು. ಸಣ್ಣ ಬೆಕ್ಕನು ದೊಡ್ಡ ಬೆಕ್ಕಿನಾಗೆ ದೊಡ್ಡ ಬೆಕ್ಕಿನ ಕಿಂಡಿಗೆ ಓಡಾಡ್ತದ ಇಲ್ಲ ಅದು? ಮತ್ತೆ ಉಪಯೋಗ ಆಗಲಿಲ್ಲ ಅದು. ಅದಕ್ಕೆ ಅವನು ನೋಡ್ದ, ಎಲ್ಲ ಅವನ ಸುಮ್ಮನೆ ಮಾಡಿದ್ನಲ್ಲಪ್ಪ, ಇನ್ನೂ ಒಂದು ಕಿಂಡಿ, ಈ ಕಿಂಡೆಗಿಂದೆ ಅದನ್ನು ಓಡಾಡಕ್ ಬರ್ತದ, ಇದು ಗೊತ್ತೇ ಆಗ್ಲಿಲ್ಲಲ್ಲ ನನಗ ಅಂತ. ಕಿಂಡಿ ಮಾಡಿದ್ದು ತಪ್ಪೇನು ಇಲ್ಲ. ಎರಡು ಬೆಕ್ಕದ ಅಂದ್ರೆ ಎರಡು ಕಿಂಡಿ ಮಾಡದ. ಆದ್ರೆ ಒಂದೇ ಕಿಂಡೆಗೆ ಎರಡು ಬೆಕ್ಕು ಓಡಾಡ್ತದ ಅನ್ನೋದು ಅವನಿಗೆ ಹೊಳೆಯಲಿಲ್ಲ. ಹಂಗ ಇಲ್ಲಿ ಏನಾಗ್ಯದ, ಅಜ್ಞಾನಗಳು ಅನೇಕ ಅಂತೇಳಿ ಮಾಡ್ಕೊಂಡು ಕೂತ್ಬಿಟ್ಟಾನ ವಾಚಸ್ಪತಿ ಮಿಶ್ರ. ಒಂದೇ ಇತ್ತಂತಂದ್ರ ಕೌದಿದು ಒಂದು ಮೂಲಿ ಹಿಡಿದು ಜಗ್ಗಿದ್ರೆ ಉಳಿದ 3 ಮೂಲಿಗಳು ಬರ್ಬೇಕಲ್ಲ. ಹಂಗ ಒಂದೇ ಇತ್ತಂದ್ರ ಅವು 4 ತುಕಡಿ ಇದ್ದು ಅಂತಂದ್ರೆ ಒಂದು ಮೂಲಿ ಜಗ್ಗಿದ್ರೆ ಒಂದೇ ಬರ್ತದೆ, ಇನ್ನ 3 ಮೂಲಿ ಅಲ್ಲೇ ಇರ್ತವೆ. ಒಂದೇ ಇತ್ತಂದ್ರೆ ಓಸು ಬರ್ಬೇಕಲ್ಲ ಎಟ್ ಎ ಟೈಮ್ ಅಂತ. ಹಿಂಗ ಅದಕ್ಕೆ ವಾಚಸ್ಪತಿ ಮಿಶ್ರ ಅವರ ಈ ಅಜ್ಞಾನ ಎಲ್ಲಿ ಆಶ್ರಯ ಅಂತಂದ್ರ ಜೀವನಲ್ಲಿ ಆಶ್ರಯ ಮಾಡಿದೆ. ಜೀವಾಶ್ರಯ ಸ್ವವಿಷಯ. ಅದೇನು ಶುದ್ಧ ಬ್ರಹ್ಮ ಆಶ್ರಯನೇ ಮತ್ತೆ ಶುದ್ಧ ಬ್ರಹ್ಮನೇ ವಿಷಯ. ಸ್ವ ಆಶ್ರಯ ಸ್ವವಿಷಯ. ಇಲ್ಲೇನದ ಜೀವಾಶ್ರಯ ಸ್ವವಿಷಯ ಅಂತ ಪ್ರಕ್ರಿಯೆ ಹಿಡಿದುಕೊಂಡು ಹೋದರೂ ಅದೇನು ಅಭ್ಯಂತರವಿಲ್ಲ. ಹಂಗೆ ಅನ್ಕೊಳ್ರಿ, ಏನ್ ತೊಂದರೆ ಇಲ್ಲ. ಅಥವಾ ಸ್ವ ಆಶ್ರಯ ಸ್ವವಿಷಯ ಪ್ರಕ್ರಿಯೆ ಹಿಡಿದುಕೊಂಡು ಹೋದರೂ ಸರಿ, ಎರಡೂ ಹಿಡ್ಕೋರಿ, ಏನ್ ತೊಂದರೆ ಇಲ್ಲ. ಆಯ್ಕೆ ಮುಮುಕ್ಷುಗಳಿಗೆ ಬಿಟ್ಟಿದ್ದು. ನೀವೇನ್ ಮಾಡ್ತೀರಿ ಮಾಡಿ, ನಿಮಗ್ ಬಿಟ್ಟದ್ದು. ಆದರೆ ಸ್ವ ಆಶ್ರಯ ಸ್ವವಿಷಯದ ಪ್ರಕ್ರಿಯೆಯೇ ಶ್ರೇಷ್ಠವಾಗಿದೆ. ನಿಮಗ ಅದು ಸರಿ ಅನ್ಸಿದ್ರ ಆ ಪ್ರಕ್ರಿಯೆಯರೇ ಹಿಡ್ಕೋರಿ, ಇದು ಸರಿ ಅನ್ಸಿದ್ರ ಈ ಪ್ರಕ್ರಿಯೆ ಹಿಡ್ಕೋರಿ. ಬ್ಯಾಡ್ ಅನ್ನಲ್ಲ, ಅವರು ನಮ್ಮವರೇ. ಆದ್ರೂ ಸ್ವ ಆಶ್ರಯ ಸ್ವವಿಷಯವೇ ಶ್ರೇಷ್ಠವಾಗಿದೆ. ಈಗ ಮಾಡ್ತಾರೆ ನೋಡ್ರಿ ಇವು ಸ್ವೀಟ್ ಅಂಗಡಿ. ನಮ್ಮ ರಾಯಚೂರಾಗ ಸ್ವೀಟ್ ಟಾಪ್ ಸ್ವೀಟ್ ಅಂತಂದ್ರೆ ಕಮಲ್ ಸ್ವೀಟ್ ಅಂತ ಸಣ್ಣ ಅಂಗಡಿ. ಅದೇನು ದೊಡ್ಡ ಅಂಗಡಿ ಅಲ್ಲ, ಏನಲ್ಲ, ಕಮಲ್ ಸ್ವೀಟ್. ಅವ್ರ ಬಳಿ ಎಲ್ಲರೂ 2 ಕಿಲೋ 3 ಕಿಲೋ 5 ಕಿಲೋ ಹಿಂಗ್ ಪೇಡ ತೋತಾರ. ಎಷ್ಟು ವೆರೈಟಿ ಸ್ವೀಟ್ಸ್ ಇರ್ತಾವ, ಎಲ್ಲ ಅವರೇ ಇಲ್ಲೇ ತಯಾರು ಮಾಡ್ತಾರ. ಅವ್ರು ಮತ್ತೆ ಎಲ್ಲಿದು ತರ್ಸಲ್ಲ, ಎಲ್ಲಿದಾರೆ ತಂದಕ್ಕೆ ಯಾರಿಗಾರೆ ಮಾರಲ್ಲ. ಅವ್ರು ಬಹಳ ಕಷ್ಟಪಟ್ಟು ತಯಾರು ಮಾಡ್ತಾರೆ, ಚಲೋ ಕ್ವಾಲಿಟಿ. ಹಾಲು ಬಂದಿಲ್ಲ ಅಂತಾರ, ಸ್ವೀಟ್ ಇಲ್ಲ ಅಂತಂದ್ರೆ ಹಾಲು ಬಂದ್ರೆ ಹೆಚ್ಚಿಗೆ ಮಾಡ್ಲಿಕ್ಕೆ ಬರ್ತದ, ಜಾಸ್ತಿ ಹಾಲು ಬಂದಿಲ್ಲ ಹಿಂಗೆ ಏನೇನೋ ಅಂತಿರ್ತಾರ. ಈಗ ಅದು ಸ್ವೀಟಿಗೆ ಹೋಗಿ ಎಲ್ಲರೂ ಮುಗಿ ಬೀಳುವಾಗ ಏನಾಯ್ತು, ಅವ್ರ ಸಂಬಂಧಿಕರು ಅಲ್ಲೇ ಕೆಲಸ ಮಾಡ್ತಿದ್ರು. ಅವ್ರು ಯಾರು ಯಾಕಿರ್ಲಕ್ಕ, ಅವರು ಮತ್ತೆ ಕೆಲಸ ಮಾಡೋರಿಗೇನು ಅದು ಮಾಡೋದು ನಾಲೆಜ್ ಬಂದ್ಬಿಡ್ತದ ಇಲ್ಲ ರಿಲೇಷನ್ದವ್ರಿಗೆ. ಅಲ್ಲೇ ತಮ್ಮ ಸಂಬಂಧಿಕರಿಗೆ ಕರ್ಕೊಂಡು ಅವು ಸ್ವೀಟ್ಗಳು ಮಾಡಕ್ಕ ಕೆಲ್ಸಕ್ಕೆ ಕರ್ಕೊಂಡ್ಮೇಲೆ ಅವ್ರೇನು ಒಂದು 10-15 ವರ್ಷ ಕೆಲಸ ಮಾಡಿದ್ರಂದ್ರೆ ಅವು ಏನೇನ್ ಮಾಡ್ತಾರೆ ಎಲ್ಲ ಅನುಭವ ಆಗಿಬಿಡ್ತದ ಇಲ್ಲ. ಮತ್ತೆ ಆದ್ಮೇಲೆ ಅವ್ರೇನ್ ಮಾಡಿದ್ರು, ಅವರು ಒಂದಿನ ಒಂದು ಅಂಗಡಿ ತೆಗೆದ್ರಪ್ಪ, ನ್ಯೂ ಕಮಲ್ ಸ್ವೀಟ್ಸ್ ಅಂತೇಳಿ. ಆ ಅಂಗಡಿಯಾಗೂ ಕೆಲಸ ಮಾಡಿದವ್ರು ಅವರೇ, ಈ ಅಂಗಡಿಯಾಗೂ ಕೆಲಸ ಮಾಡಿದವರು ಅವರೇ. ಈಗ ಎರಡಾದ್ರು ಸ್ವೀಟ್ ಅಂಗಡಿಗಳು. 2 ಸ್ವೀಟ್ ಅಂಗಡಿ ಆದ್ಮೇಲೆ ಮೊದಲಿನ ಓನರ್ಗೆ ಹೋಗಿ ಕೇಳ್ತಾರ, ಮೊದಲಿನ ಅಂಗಡಿ ಅವನಿಗೆ ಹೋಗಿ ಕೇಳ್ತಾರ ಏನಂತ, ಅಲ್ಲಿನ ಒಂದು ಅಂಗಡಿ ತಯಾರಾಗ್ಯದಲ್ಲ, ಆ ಅಂಗಡಿಯಿಂದ ಚಲೋನೋ ನಿನ್ನ ಅಂಗಡಿಯಿಂದ ಚಲೋನೋ ಅಂತ ಕೇಳಿದ್ರೆ ಏನ
ಈಗೇನಾಯ್ತು, ಇನ್ನೊಂದು ಸ್ವೀಟ್ ಅಂಗಡಿ ತಯಾರಾಗ್ಯದಲ್ಲ, ಅದು ಏನು ಇದು ಏನು ಅಂತ ಕೇಳ್ತಾರ ಅವ್ರು ಹೇಳ್ತಾನ, ನಮ್ಮ ಅಂಗಡಿಯಾಗೂ ಅವರೇ ಮಾಡ್ತಿದ್ರು, ಈಗ ನಮ್ಮ ಅಂಗಡಿಯಾಗ ಕೆಲಸ ಬಿಟ್ಟು ಅವರು ನಮ್ಮ ಸಂಬಂಧಿಕರೇ, ಅಲ್ಲಿ ಆದರೂ ತಗೋರಿ, ಇಲ್ಲಿ ಮಾಡಿದವ್ರೆ ಅಲ್ಲಿ ಹೋಗಿ ತಾವು ಒಂದು ಮಾಡ್ಕೊಂಡು ಸಪ್ರೇಟ್ ಮತ್ತೆ ಹೊಸದು ಮಾಡ್ಕೊಂಡಾರ, ಅಲ್ಲಿ ತಗೊಂಡ್ರು ಅವರೇ, ಇಲ್ಲಿ ತಗೊಂಡ್ರು ಅವರೇ ಮಾಡ್ತಿದ್ರು, ಅಲ್ಲಿನೂ ಅವರೇ ಮಾಡ್ಲಕತ್ತಾರ, ಯಾವ್ದಾದ್ರು ಒಂದೇ. ಒಳಗೆ ಅಡಿಗೆ ಮಾಡೋರು ಅವರೇ ಅದಾರ, ಅಡಿಗೆ ಮಾಡೋರು ಒಂದು ಸ್ವಂತ ಅಂಗಡಿ ತಕೊಂಡು ಕೂತಾರ ಅಷ್ಟೇ. ಕ್ವಾಲಿಟಿ ಏನ್ ಚೇಂಜ್ ಇರ್ತದ? ಅದು ಇದು ಎರಡು ಒಂದೇ ಇರ್ತದ ಇಲ್ಲ? ಒಂದೇ ಇರ್ತದೆ, ಏನ್ ಚೇಂಜ್ ಆಗಂಗಿಲ್ಲ, ಏನ್ ಚೇಂಜ್ ಇರ್ತದೆ. ಅದಕ್ಕೆ ನೀವು ಇಲ್ಲಿ ಹೆಂಗ್ ಹೇಳ್ತಾರ ಅವರು, ಅಲ್ಲೇರೆ ತಗೋರಿ ಇಲ್ಲೇರೆ ತಗೋರಿ, ವಾಚಸ್ಪತಿ ಮಿಶ್ರ ಅಂದರೆ ಒಪ್ಪಗೋರಿ, ಏನ್ ತೊಂದರೆ ಇಲ್ಲ. ಮತ್ತ ಈಗ ಕೆಲಸದವ್ರು ಬಿಟ್ಟು ಹೋಗ್ಯಾರ ಅಂತಂದ್ರೆ ಅವ ಸುಮ್ಮಿರ್ತಾನೆ, ನಾವು ಓನರ್ ಅದ್ರ ಅಪ್ಪನಂತವ್ರು ಕೆಲಸದವ್ರಿಗೆ ತಂದು ಮತ್ತ ಮೊದಲಿನಕಿಂತ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ತಾನವ, ಅವ್ರಕಿಂತ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ. ಇಲ್ಲ ಅಂತಂದ್ರ ಅವ್ರ ಬೆನ್ನತ್ತಿ ಗಿರಾಕಿ ಹೋದ್ರೆ ಇವನ ಅಂಗಡಿ ಡಬ್ಬು ಬೀಳುತ್ತವ. ಅದಕ್ಕ ಇವ ಏನ್ ಮಾಡ್ತಾನ, ವಾಚಸ್ಪತಿ ಮಿಶ್ರನ್ ಬಲ್ಲಿ ಹೋರಿ ತಗೋರಿ, ಅದನ್ನೇ ಒಪ್ಕೋರಿ, ಪರವಾಗಿಲ್ಲ, ಆದ್ರೂ ಸಹಿತ ನಮ್ಮದು ಒರಿಜಿನಲ್ ಅಂಗಡಿ ಅಂತಾನ ಇಲ್ಲ. ನಮ್ದು ಒರಿಜಿನಲ್ ಅಂಗಡಿ, ನಮ್ದೇ ಶ್ರೇಷ್ಠ, ಎಷ್ಟಾದ್ರೂ ನಮ್ದೇ ಶ್ರೇಷ್ಠ. ಮತ್ತ ಅದ್ರ ಅಪ್ಪನಂತದ ಮಾಡ್ಲಕ್ಕ ಅವನಿಗೆ ಗೊತ್ತಿರ್ತದ, ಅನುಭವ ಇರ್ತಾನ, ಅವ ಅದಕ್ಕಿಂತ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ತಾನ, ಮಾಡಿ ನಮ್ದು ಟಾಪ್ ಅಂತಾನ. ಈಗ ನಮ್ಮ ಅದು ಸೇಮ್ ಮಾಡೋರು ಮಾಡ್ತಾರ. ಬಟ್ ಇಲ್ಲಿ ಒಂದ್ ಕಡೆ ನಮ್ಮಲ್ಲಿ ಇಡ್ಲಿ ವಡ ಟಿಫಿನ್ ಇಂತ ಟಾಪ್ ಮಾಡ್ತಾರ ನಮ್ಮ ಮನೆ ಬಗ್ಲಾಗ, ಅವ್ರ ಗಂಡ ಹೆಂಡತಿ ಸ್ವತಃ ನಿಂತು ಮಾಡ್ತಾ ಇರ್ತಾರ. ಅವ್ರ ಕೆಲಸದವ್ರಿಗೆ ಹೆಂಗ್ ಇಟ್ಟಾರ ಅಂತಂದ್ರ ಅವ್ರ ರೇಟ್ ಹೇಳ್ತಾರ ಅಟ್ ಮಾಡ್ಬೇಕು, ಅದು ಏನ್ ಹಾಕ್ತಾರ ಏನ್ ಬಿಡ್ತಾರ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋದು ಅವ್ರದೇ ಕೆಲಸ, ಗಂಡ ಹೆಂಡತಿ ಅವರೇ ಮಾಡ್ತಾರ. ಅದು ನಾವೇನ್ ತಿಳ್ಕೊಂಡೆವು, ಅವ್ರು ಊರಾಗಿರ್ಲಾರ್ದಾಗ ಒಂದು ವಾರ ಹಂಗ ಊರಾಗಿರ್ಲಾರ್ದಾಗ ಹೊರಗೊಂದು ಬಂಡಿ ಇಟ್ಕೊಂಡು ಅವ್ರ ಹೋಟೆಲ್ನ ಕೆಲಸ ಮಾಡೋರು ಇವರು ಇಡ್ಲಿ ವಡ ಮಾಡ್ಲಕತ್ತಾರ, ಅವ್ರ ಬಲ್ಲಿ ತಗೊಂಡೋದೆವು. ತಗೊಂಡೋದ್ರ ಏನೇನು ಇಲ್ಲ, ರೈಲ್ವೆ ಸ್ಟೇಷನ್ದಾಗೆ ಸಾಂಬಾರ್ ಇರ್ತಾವಲ್ಲ ಅಂತ ಅಡಿಗೆ ಇತ್ತು. ಯಾಕಂದ್ರ ಆ ಅಡಿಗೆ ಮಾಡುವ ಒಂದು ಕೌಶಲ್ಯ ಏನದ ಅವ್ರ ಕೆಲಸದವ್ರಿಗೆ ಕಲ್ಸಿಲ್ಲ ಅವ್ರು. ಅದು ಏನೇನ್ ಹಾಕ್ತಾರ, ಎಷ್ಟಿಷ್ಟ ಹಾಕ್ತಾರ, ಕ್ವಾಂಟಿಟಿ ಅವ್ರಿಗೆ ಬಿಟ್ಟುಕೊಟ್ಟಿಲ್ಲ ಅವ್ರು. ಹಿಂಗೂ ಇರ್ತಾವ. ಟ್ರೇಡ್ ಸೀಕ್ರೆಟ್ ಅಂತಾರ ಅವಕ್ಕೆ, ಬಿಸ್ನೆಸ್ ಟ್ಯಾಕ್ಟಿಸ್ ಏನದ ಅವ್ರದವ್ರಿಗೆ ಬಂದೋಬಸ್ತ್ ಇಟ್ಕೊಂಡು ಕೆಲಸದವ್ರಿಗೆ ಕೆಲ್ಸಕ್ಕೆ ಇಟ್ಕೊಂಡಾರ ಅಷ್ಟೇ. ಕರ್ದಾಗ ಬರ್ಬೇಕು, ಹೇಳಿದ್ ಮಾಡ್ಬೇಕು. ಆದ್ರೆ ಅವ್ರಂಗೆ ಇವ್ರಿಗೆ ಏನು ಮಾಡ್ಲಕ್ ಬರಲ್ಲ. ಅಲ್ಲೇ 10 ವರ್ಷ ಕೆಲಸ ಮಾಡ್ಯಾರಂದ್ರೂ ಅವ್ರಂಗೆ ಟಿಫಿನ್ ಮಾಡ್ಲಕ್ ಇವ್ರಿಗೆ ಬರಂಗೇ ಇಲ್ಲ. ಅದು ಏನ್ ಗ್ರಿಪ್ ಇಟ್ಕೊಂಡಾರ ಅವ್ರ ಗಂಡ ಹೆಂಡತಿ ತಮ್ಮ ಕೈಯಾಗ ಇಟ್ಕೊಂಡಾರ ಅವ್ರು. ಹಿಂಗೂ ಇರ್ತಾವ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, ಮುಮುಕ್ಷುಗಳಿಗೆ ಬಿಟ್ಟದ್ದು ಅಲ್ಲೇರೆ ತಗೋರಿ ಇಲ್ಲೇರೆ ತಗೋರಿ, ಏನ್ ತೊಂದರೆ ಇಲ್ಲ. ಆದ್ರೂ ಸ್ವ ಆಶ್ರಯ ಸ್ವ ವಿಷಯ ಅಂತೇನದ ಈ ಪ್ರಕ್ರಿಯೆನೇ ಶ್ರೇಷ್ಠವಾಗಿದೆ. ಎಷ್ಟು ಚಂದ ಹೇಳ್ಕೊತ ಬರ್ತದ ನೋಡ್ರಿ. ವಾಚಸ್ಪತಿ ಮಿಶ್ರಂದ ಸಮೀಚೀನದ ಬಿಸಾಕ್ರ ಕಡೆ ಹೇಳಂಗಿಲ್ಲ, ಅವನಿಗೂ ತೆಕ್ಕಿಗೆ ಹಾಕೊಂಡು ಜೊತೆಯಾಗಿ ಹೇಳ್ಕೊತ ಹೊಂಟಾರ. ಹೇಳ್ಕೊತ ಹೋಗಿ ಮತ್ತೆ ನಮ್ದೇ ಶ್ರೇಷ್ಠ ಅದ ಅಂತ ಹೇಳ್ತಾರ. ಅದಕ್ಕೆ ಈಗ ಒಂದು ತಲೆಗೆ ಇಟ್ಕೋರಪ್ಪ, ನಮ್ದೇ ಶ್ರೇಷ್ಠ ಅದ ಅಂದ್ರೆ ಹೆಂಗ ಅಂದ್ರೆ ಅಜ್ಞಾನವು ಒಂದೇ ಇದೆ ಮತ್ತು ಅದು ಜ್ಞಾನದಿಂದವೇ ನಿವೃತ್ತಿ ಆಗುತ್ತದೆ. ಅಜ್ಞಾನ ಒಂದೇ ಆದ ಮತ್ತದು ಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ. ಇದು ಒಂದು ಹೇಳಿಕೆ. ಈ ಘೋಷಣೆ ಗಟ್ಟಿಯಾಗಿ ಹಿಡ್ಕೊಂಡ ಮೇಲೆ ಯಾವ ಅಂತಃಕರಣದಲ್ಲಿ ಜ್ಞಾನವಾಗುತ್ತದೆಯೋ ಆ ಅಂತಃಕರಣದಲ್ಲಿನ ಅವಚ್ಛಿನ್ನ ಚೇತನದಲ್ಲಿ ಸ್ಥಿತವಾಗಿರುವಂತ ಯಾವ ಅಜ್ಞಾನದ ಅಂಶ ಇರುವುದೋ ಅದರ ನಿವೃತ್ತಿ ಮಾತ್ರ ಆ ಜ್ಞಾನದಿಂದ ಆಗುತ್ತದೆ. ಅವನೇ ಮುಕ್ತನಾಗುತ್ತಾನೆ. ಇಲ್ಲಿ ಒಬ್ಬರಿಗೆ
ಜ್ಞಾನ ಆಗ್ಲಿಕ್ಕತ್ತದ ಅಂತಂದ್ರ ಅವ್ರದೊಂದು ಅಂತಃಕರಣ ಅಂತ ಅದ ಇಲ್ಲ. ಆ ಅಂತಃಕರಣದೊಳಗ ಆವಾಸ ಜೀವ, ಆ ಅಂತಃಕರಣದೊಳಗ ಚೇತನನು ಆದ ಇಲ್ಲ, ಕೂಟಸ್ಥ ಚೇತನ. ಕೂಟಸ್ಥ ಚೇತನ ಮತ್ತು ಅಂತಃಕರಣ ಎರಡು ಕೂಡಿ ಆಭಾಸ ಆಗ್ಯದಲ್ರಿ. ಈಗೇನಾಯ್ತು, ಅಜ್ಞಾನ ಎಲ್ಲಿ ಆಶ್ರಯ ತಗೊಂಡದ? ಕೂಟಸ್ಥನೊಳಗದ, ಅಂತಃಕರಣದಾಗದ. ಕೂಟಸ್ಥನಾಗ ಆಶ್ರಯ ತಗೊಂಡಿರ್ತದ, ಚೇತನದಾಗ ಆಶ್ರಯ ತಗೊಂಡಿರ್ತದ. ಯಾರು ಸಾಧನೆ ಮಾಡಿರ್ತಾರೋ ಅಲ್ಲಿ ಏನದಪ್ಪ ಅಂತಂದ್ರೆ ಆ ಕೂಟಸ್ಥ ಚೇತನವನ್ನು ಆಶ್ರಯ ಮಾಡಿದಂತ ಅಂಶ ಏನಾದ ಅದು ನಿವೃತ್ತಿ ಆಗ್ತದೆ, ಅಂಶ ನಿವೃತ್ತಿ ಆಗ್ತದೆ. ಅಜ್ಞಾನದ ಅಂಶ ಯಾವ ಅಂತಃಕರಣದಲ್ಲಿ ಜ್ಞಾನವಾಗುವುದಿಲ್ಲವೋ ಅಲ್ಲಿನ ಅಜ್ಞಾನವು ಅಂಶವು ಹಾಗೆಯೇ ಇರುತ್ತದೆ. ಆದ್ದರಿಂದ ಬಂಧವು ಹಾಗೆಯೇ ಉಳಿಯುತ್ತದೆ. ಈ ರೀತಿಯಿಂದ ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂಧ ಮೋಕ್ಷದ ವ್ಯವಹಾರವು ಸಂಭವಿಸುತ್ತದೆ. ಏನಾಯ್ತೀಗ, ಅಂಶ ಅನ್ನುವ ಶಬ್ದ ಕೇಳಿದ ಕೂಡಲೇ ಏನಾಗ್ಬೇಕು ನಿಮಗ? ಅಂಶ ಅನೇಕ, ಅಂಶಿ ಏಕ್. ಅಂಶ ಅನೇಕ, ಅಂಶಿ ಏಕ್. ಈಗ ಒಂದು ಬಾವಿ ಅದ, ಬಾವಿ ಒಳಗಿನ ನೀರು, ಆ ಬಾವಿ ಒಳಗಿನ ಒಂದು 100 ಕೊಡ ಹೊರಗೆ ತೆಗೆದಿರಿ ನೀವು, 100 ಕೊಡ ತುಂಬಿಕೊಂಡು ಹೊರಗಿಟ್ಟಿರಿ. ಅವು ಏನದವ? 100 ಕೊಡದ ನೀರೇನವು? 100 ಅಂಶಗಳು. ಅದು ಬಾವಿ ನೀರೇನದ? ಅಂಶಿ. ಹೊರಗೆ ಬಂದ ನೀರಿನ ಕೊಡಗಳು ಅಂಶಗಳು. ಅಂಶಿ ಒಂದೇ, ಅಂಶಗಳು ಅನೇಕ. ಗೊತ್ತಾಯ್ತರ? ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಯಾರು ಸಾಧನೆ ಮಾಡಿ ಅಜ್ಞಾನ ಕಳ್ಕೋತಾರೋ, ನಿಮ್ಮೊಳಗಿನ ಅಜ್ಞಾನ ನನ್ನೊಳಗಿನ ಅಜ್ಞಾನ ಅಂತೇಳಿ ಬ್ಯಾರೆ ಆದೇನು, ನಿಮ್ಮೊಳಗಿನ ದೇಹ ಮೋಹ ನನ್ನೊಳಗಿನ ದೇಹ ಮೋಹ ಬ್ಯಾರೆ ಆದೇನು, ನಿಮ್ಮ ಜನನ ಮರಣಗಳ ಭಯ ನನ್ನ ಜನನ ಮರಣಗಳ ಭಯ ಬ್ಯಾರೆ ಆದೇನು, ನಿಮ್ಮ ಪಾಪ ಪುಣ್ಯದ ಪ್ರಕ್ರಿಯೆ ನನ್ನ ಪಾಪ ಪುಣ್ಯದ ಪ್ರಕ್ರಿಯೆ ಬ್ಯಾರೆ ಆದೇನು, ನೀವು ಅನುಭವಿಸುವ ಸುಖ ದುಃಖ ನಾನು ಅನುಭವಿಸುವ ಸುಖ ದುಃಖ ಬ್ಯಾರೆ ಆವೇನು, ನಿಮ್ಮ ಜನ್ಮ ಪುನರ್ಜನ್ಮಗಳು ನನ್ನ ಜನ್ಮ ಪುನರ್ಜನ್ಮ ಏನಾರ ಬ್ಯಾರೆ ಅದವೇನು, ಏನಾರ ಭೇದ ಅದ ಏನಿದ್ರಾಗ? ಅಜ್ಞಾನ, ನಿಮ್ಮ ಅಜ್ಞಾನ ನನ್ನ ಅಜ್ಞಾನದಾಗ ಭೇದ ಆವೇನು? ನಿಮ್ದು ಅದೇ ಅಜ್ಞಾನ ನಮ್ದು ಅದೇ ಅಜ್ಞಾನ, ಹೌದಾ ಅಲ್ಲ? ಇಡೀ ಜಗತ್ತಿನೊಳಗೆ ಎಲ್ಲರಿಗೂ ಇರೋ ಅಜ್ಞಾನ ಒಂದೇ, ಹೌದಾ ಅಲ್ಲ? ಇಡೀ ಜಗತ್ತಿನೊಳಗೆ ಎಲ್ಲರದು ಜನನ ಮರಣಗಳು, ದೇಹ ಮೋಹಾದಿಗಳು, ಪಾಪ ಪುಣ್ಯಗಳು, ರಾಗದ್ವೇಷಗಳು, ಸುಖ ದುಃಖಗಳು, ಜನ್ಮ ಪುನರ್ಜನ್ಮಗಳು, ಇವೆಲ್ಲ ಏನೇನದವ? ಇವೆಲ್ಲ ಓಸು ಮಂದಿ ಬಂದಿರೋ ಒಂದೇನಾ ಬೇರೆ ಬೇರೆನಾ? ಒಂದೇ ಅದ. ಆ ಒಂದೇ ಇರುವ ಅಜ್ಞಾನಕ್ಕೆ ಏನಂತಾರ? ಅಂಶಿ ಅಂತಾರ. ಅಂಶಿ ಬಾವಿ ಒಳಗಿನ ನೀರಿದ್ದಂಗ. ಮತ್ತ ಬಕೀಟಿನಾಗಿನ ನೀರ ಬಾವಿ ಒಳಗಿನ ನೀರು ಬೇರೆ ಏನು?
100 ಬಕೆಟ್ ಕೊಡ ತೆಗೆದಿರಿ ಹೊರಗೆ ನೀರು, ಆ ಕೊಡದಾಗಿನ ನೀರ ಬಾವಿಯಾಗಿನ ನೀರ ಬೇರೆ ಏನು? ಒಂದೇ ನೀರು ಹೌದಾ ಇಲ್ಲ? ಅಂಶಿ ಒಂದೇ ನೀರು. ಈಗ ಏನಾಗ್ಯದ, ನಿಮ್ಮ ಒಳಗಿಂದು ನೀವು ಸಾಧನೆ ಮಾಡಿ ಅಜ್ಞಾನ ಕಳ್ಕೊಂಡ್ರೆ ಅಂಶ ಹೋಗ್ಯದ. ಅಂಶಿ ಅನ್ನೋದು ಎಲ್ಲರೊಳಗೂ ಒಂದೇ ಆದ, ಅಂಶಗಳು ಹೋಗ್ತಾವ ಬರ್ತಾವ, ಅಂಶಿ ಅನ್ನೋದು ಒಂದೇ ಆದ. ಅಂಶಿ ಏಕ್, ಅಂಶ ಅನೇಕ್. ನಮ್ಮೊಳಗಿರುವ ನಿಮ್ಮೊಳಗಿರುವ ಅಜ್ಞಾನ, ಇಡೀ ಜಗತ್ತಿನಾಗ ಎಲ್ಲಾ ಜೀವಿಗಳಲ್ಲಿರುವ ಅಜ್ಞಾನ ಒಂದೇ ಆದ ಅಂತಂದ್ರ ಅದು ಎಂತ ಅಜ್ಞಾನ? ಅದು ಅಂಶಿ ಅಜ್ಞಾನ. ಈ ಅಂಶಿ ಅಜ್ಞಾನದಲ್ಲಿ ನಿಮ್ಮ ಒಳಗ ನೀವು ಜ್ಞಾನ ಮಾಡಿಕೊಂಡ್ರೆ ಆ ಅಂಶಿಯ ಪೈಕಿ ಒಂದು ಅಂಶ ಹೋಗ್ತದಷ್ಟೇ. ಅಂಶಿಯ ಪೈಕಿ ಒಂದು ಅಂಶ ಹೋಗ್ತದ. ಅಂಶಗಳು ಹೋಗ್ತವ, ಅಂಶಿ ಒಂದೇ ಆದ. ಅಂಶ ಅಂತಂದ್ರ ಅಜ್ಞಾನ ರೀ. ಅಂಶಿ ಅಂತಂದ್ರ ಎಲ್ಲರೊಳಗಿರುವ ಅಜ್ಞಾನ. ಅಂಶ ಅಂದ್ರ ಅಜ್ಞಾನ, ಅಂಶ ಅಂದ್ರ ಅಂತಃಕರಣ. ಅಂಶ ಅಂದ್ರೆ ಒಂದು ಭಾಗ, ಯಾರು ಸಾಧನೆ ಮಾಡ್ತಾರ ಅವ್ರ ಅಂತಃಕರಣದೊಳಗಿರುವ ಚೇತನವನ್ನು ಆಶ್ರಯಿಸಿದ ಒಂದು ಅಂಶ. ಅಜ್ಞಾನದ ಒಂದು ಅಂಶ ನಿಮ್ಮೊಳಗಿನ ನಮ್ಮೊಳಗಿನ. ಈಗ ನೋಡ್ರಿ, ಅಂಶ ಹೆಂಗಂತಂದ್ರ ಎಲ್ಲ 84 ಲಕ್ಷ ಜೀವರಾಶಿಗಳ ಸ್ಥೂಲ ದೇಹಗಳ ಮೊತ್ತ ಈಶ್ವರನ ಶರೀರ ವಿರಾಟ. ಆ ವಿರಾಟ ಶರೀರ ಅಂಶಿ. ನಮ್ಮ ಶರೀರ ಆ ವಿರಾಟ ಶರೀರದ ಒಂದು ಅಂಶ. ಎಲ್ಲ 84 ಲಕ್ಷ ಜೀವರಾಶಿಗಳ ಸೂಕ್ಷ್ಮ ಶರೀರಗಳ ಮೊತ್ತ ಈಶ್ವರನ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭ ಈಶ್ವರಂದು ಅಂಶಿ. ನಮ್ಮ ಒಂದು ಸೂಕ್ಷ್ಮ ಶರೀರ ಏನದ ಆ ಅಂಶಿಯ ಒಂದು ಅಂಶ. ಅದೇ ರೀತಿ ಎಲ್ಲ 84 ಲಕ್ಷ ಜೀವರಾಶಿಗಳ ಅಜ್ಞಾನ ಅಂತ ಏನದಲ್ಲ ಅದು ಒಂದೇ ಆದ, ಈಶ್ವರನಲ್ಲಿರುವ ಮಾಯೆ. ಆ ಮಾಯೆಯ ಪೈಕಿ ಒಂದು ಅಂಶ ನಮ್ಮ ಅವಿದ್ಯೆ. ನಮ್ಮದು ಅಂಶಿ, ಇದು ನಮ್ದು ಅಂಶ. ಆ ಮಾಯೆ ಅನ್ನೋದು ಅಂಶಿ, ನಮ್ಮ ಅವಿದ್ಯೆ ಅನ್ನೋದು ಅಂಶ. ಈಗ ಒಬ್ಬನ ಸಾಧನೆ ಮಾಡಿ ಒಬ್ಬ ತನ್ನ ಅಂತಃಕರಣದಲ್ಲಿರುವ ಚೇತನವನ್ನು ಆಶ್ರಯಿಸಿದಂತ ಒಂದು ಅಂಶವನ್ನ ಅವನು ಕಳ್ಕೊತಾನ. ಅವ ಕಳ್ಕೊತಾನ ಅಂತಂದ್ರ ಓಸು ಮಂದಿ ಬಲ್ಲಿದು ಹೋಗ್ಬೇಕಂತೇನಿಲ್ಲಲ್ಲ. ಅಂಶಿಗಳು ಒಂದೇ, ಅಂಶಿ ಒಂದೇ ಅದ, ಅಂಶಗಳು ಬೇರೆ ಬೇರೆ ಅದಾವ. ಇವ ವಾಚಸ್ಪತಿ ಮಿಶ್ರಂದ್ ಏನದ, ಅಜ್ಞಾನಗಳು ಅನೇಕ ಅಂತ ಏನ್ ಹೇಳ್ತಾನಲ್ಲ, ಅಜ್ಞಾನ ಒಂದೇ ಆದ, ಮಾಯೆ ಒಂದೇ ಆದ. ಆ ಮಾಯೆಯ ತುಕುಡಿಗಳು ಏನದ, ಅವಿದ್ಯೆಗಳು ಅನೇಕ ಅದಾವ. ಅವಿದ್ಯೆಗಳು ನಾಶ ಆಗ್ತವೆ ಹೊರತು ಮಾಯೆ ನಾಶ ಆಗಲ್ಲ. ಎಲ್ಲರೂ ಶಾಣ್ಯರಾಗಿ ಎಲ್ಲರೂ ಜ್ಞಾನಿಗಳಾದಾಗ ಮಾಯೆ ಹೋಗ್ತದೆ. ಎಲ್ಲರೂ 100% ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮಬಾನಿಗಳಾದಾಗ ಅದು ಮಾಯೆ ಹೋಗ್ತದೆ. ಅದಕ್ಕ ಅಜ್ಞಾನ ಒಂದೇ, ಅಂಶಿ ಏಕ್.
ಅಂಶ ಅನೇಕ, ಅಜ್ಞಾನದ ಅಂಶ ಅನೇಕ ಅದಾವ, ಅಜ್ಞಾನದ ಅಂಶಿ ಒಂದೇ ಅವ. ಅಜ್ಞಾನದ ಅಂಶಿ ಈಶ್ವರನಲ್ಲಿರುವಂತ ಒಂದು ಮಾಯೆ. ಆ ಮಾಯೆಯ ಅಂಶಗಳು ಯಾವುವು? 84 ಲಕ್ಷ ಜೀವರಾಶಿಗಳಲ್ಲಿರುವ ಅವಿದ್ಯೆಗಳು. ಈ ಅವಿದ್ಯೆಗಳು ನಾಶ ಆಗ್ತವ ಅಂತಂದ್ರೆ ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿಂದು ಅಷ್ಟು ಒಂದೇ ಸಲ ಕಳ್ಕೋಬೇಕಂತೇಳಿ ಇಲ್ಲಲ್ಲ. ಎಲ್ಲರೂ ಸಾಧನೆ ಮಾಡಿದ್ರೆ ಎಲ್ಲರದು ಹೋಗ್ತದೆ, ಒಬ್ಬರು ಸಾಧನೆ ಮಾಡಿದ್ರೆ ಒಂದು ಅಂಶ ಹೋಗ್ತದೆ. ಹೌದು, ಮತ್ತ ಒಡೆದ ಕನ್ನಡಿ ತುಕಡಿಗಳು ಮಾಯೆ ಒಂದೇ ಕನ್ನಡಿ, ಇದು ಅನೇಕ, ಅವಿದ್ಯೆಗಳು ಅನೇಕ ಅದಾವ. ಯಾರಿಗಾದರೂ ವಾಚಸ್ಪತಿಯ ರೀತಿಯಿಂದ ಅಂಶ ಅಂಶಿ ಅನ್ನೋದು ನೀವು ತಿಳ್ಕೊಂಡ್ರಿ ಅಂತಂದ್ರ ಅವು ಹೋಗವು, ಅಂಶಗಳು ಹೋಗ್ತವೆ ಹೊರತು ಅಂಶಿ ಹಂಗೆ ಇರ್ತದ. ಬಾವಿ ಒಳಗಿಂದ 100 ಕೊಡ ನೀರ್ ತೆಕ್ಕೊಂಡಿರಿ ಅಂತಂದ ಮೇಲೆ ಆ ಬಾಯ ನೀರ್ ಕಲಸಾತವೇನು? ಮತ್ತ ಅಂಶಿ ಹಂಗೆ ಇರ್ತದ. ಅಂಶ ಒಂದು ಕೊಡ ನೀರ್ ತೆಕ್ಕೊಂಡ್ರಿ ಏನಾಗ್ತದ ಒಳಗಿಂದ? ಯಾರಿಗಾದರೂ ವಾಚಸ್ಪತಿಯ ರೀತಿಯಿಂದ ಅನೇಕ ಅಜ್ಞಾನಗಳು ಇವೆ ಎನ್ನುವುದಾದರೆ ಅದೇ ವಾದವೇ ಬುದ್ಧಿಯಲ್ಲಿ ಏನ್ ಮಾಡ್ರಿ ಸರಳವಾಗಿ ಪ್ರವೇಶವಾಗುವಂತಿದ್ದರೆ ನಿಮ್ಮ ಬುದ್ಧಿ ಒಳಗೆ ಅದೇ ಸರಳ ಅಂತ, ನನಗಿದೇ ಚಂದ ತಿಳಿತದಪ್ಪ, ನನಗಿದೇ ಇರಲಿ ಅಂದ್ರೆ ಅದೇ ಇಟ್ಕೋರಿ, ಏನ್ ತೊಂದರೆ ಇಲ್ಲ. ಅದಾದರೂ ಕೂಡ ಅದ್ವೈತದ ಜ್ಞಾನವನ್ನೇ ಮಾಡಿಕೊಡುವಂತಹದ್ದೇ ಆಗಿದೆ. ಅದು ಕೂಡ ಅದ್ವೈತದ ಜ್ಞಾನನೇ ಮಾಡಿಕೊಡ್ತದೆ, ಅದನ್ನ ಖಂಡನ ಮಾಡುವ ಅವಶ್ಯಕತೆ ಇಲ್ಲ. ಅವರು ಅದ್ವೈತ ಜ್ಞಾನಿಗಳು ಹೇಳಿದ ಮಾತೇ ಅದಾವು, ಅದನ್ನೇನು ಖಂಡನ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಕಾರಣ ಅಜ್ಞಾನವು ಏನದಪ್ಪ? ಅಜ್ಞಾನ ಏಕದ ಅನೇಕದ ಯಾವನಿಗೆ ಗೊತ್ತದ? ಅದಕ್ಕೆ ಅಜ್ಞಾನ ಅನಿರ್ವಚನೀಯವಾಗಿದೆ. ಆ ವಾಚಸ್ಪತಿ ಮಿಶ್ರ ಚಾನ್ಸ್ ಏನ್ ತಗೊಂಡನಂತಂದ್ರೆ ಅನಿರ್ವಚನೀಯವಾದಂತ ವಿಷಯದ ಬಗ್ಗೆ ಒಂದು ತನ್ನದೇ ವಾದ ತೆಗೆದಾನ. ಅಜ್ಞಾನ ಏಕಾದ ಅನೇಕಾದ ಅಂತ ಹೇಳಿಕೆ ಯಾರಿಗೂ ನಿರ್ಣಯ ಮಾಡಿ ಹೇಳಕ್ ಬರಲ್ಲ. ಕಾರಣ ಅಜ್ಞಾನ ಅನಿರ್ವಚನೀಯವಾಗಿದೆ. ಏಕವೂ ಹೌದು, ಅನೇಕವೂ ಹೌದು. ಏಕವೂ ಅಲ್ಲ, ಅನೇಕವೂ ಅಲ್ಲ. ಏಕಾನೇಕವೂ ಹೌದು, ಏಕಾನೇಕವೂ ಅಲ್ಲ. ನೋಡ್ರಿ ಇದು ಹೆಂಗದ ನೋಡ್ರಿ, ಇದು ಹೆಂಗದ. ಏನು ತಿಳಿಲಾರ್ದಂಗೆ ಈ ಜಗತ್ತಿನಾಗ ಯಾಕಾಗ್ತದಂತಂದ್ರ ಈ ಮಾಯೆ ಇಂಥದದ ನಮಗಿಲ್ಲಿ. ಹೌದಂದ್ರ ಅಲ್ಲ, ಅಲ್ಲ ಅಂದ್ರ ಹೌದು. ನಮ್ಮವ್ರಂತಾದ್ರ ದೂರ ಹೋಗ್ಬಿಡ್ತಾರೆ, ದೂರ ಹೋದವ್ರು ದೂರ ಅದಾರ ಬಿಡು ಅಂದ್ರೆ ನಮ್ಮವ್ರು ಆಗ್ತಾರೆ. ಏನ್ ನೀವೆಲ್ಲ? ಅದು ಅಜ್ಞಾನ ಅನಿರ್ವಚನೀಯ. ಹಿಂಗಾಗಿ ವಾಚಸ್ಪತಿ ಮಿಶ್ರಂದ ಏನ್ ನೀವು ಖಂಡನ ಮಾಡಿ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ್ರಿ. ಆಯ್ತು, ಅದನ್ನೇ ಸರಿ ಅನಿಸ್ತಿದ್ರೆ ಇದುವರೆಗೆ ಏನ್ ತೊಂದರೆ ಇಲ್ಲ. ಆದರೂ ಸಹಿತ ಅದು ಅಜ್ಞಾನ ಒಂದೇ ಅನ್ನುವಂತ ಪ್ರಕ್ರಿಯೆನೇ ಶ್ರೇಷ್ಠ ಆಗ್ಯದ. ಅದರೊಳಗೆ ಬಂದ ಮೋಕ್ಷಗಳ ಬಗ್ಗೆ ಸರಿಯಾದ ಕ್ರಮ ಆದ. ಯಾವ ರೀತಿಯಿಂದಲಾದರೂ ಜಿಜ್ಞಾಸುಗಳಿಗೆ ಅದ್ವೈತ ಜ್ಞಾನವಾಗುವುದೇ, ಅದರಂತೆಯೇ ತಮ್ಮ ಬುದ್ಧಿಯನ್ನು ಸ್ಥಿರ ಮಾಡಿಕೊಳ್ಳಲಿ. ಯಾವುದರಿಂದ ಸರಿ ಅನಿಸ್ತದ ಆ ರೀತಿಯಿಂದ ಹೋರಿ, ಏನ್ ತೊಂದರೆ ಇಲ್ಲ. ಅದಕ್ಕೆ ನೀವೇನ್ ಮಾಡಬೇಕು? ಈ ಮಾಯೆ ಅಜ್ಞಾನವನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಒಂದು ಸಿದ್ಧಾಂತ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅದು ಅನಿರ್ವಚನೀಯ ಅದ. ನಿಮಗೆ ತಿಳಿದಂಗೆ ನೀವು ಒಂದು ಸಿದ್ಧಾಂತ ಮಾಡಬಹುದು. ಇವರ ಪ್ರಕಾರ ಅಜ್ಞಾನ ಒಂದೇ ಇದೆ. ಈಗ ಅವ ಅನೇಕ ಇದ್ದವನ್ ಸಂಗಟ ಒಂದಿಟ್ಟು ಮಾಡಿ ಈಗ ಇಲ್ಲಿ ಅಜ್ಞಾನ ಒಂದೇ ಅದ.
ಆದರೆ ಅದು ಅಂತಃಕರಣದ ಅವಚ್ಛಿನ್ನ ಚೇತನದಲ್ಲಿ ಸ್ಥಿತವಾಗಿದೆ. ಅಂತಃಕರಣ ಅವಚ್ಛಿನ್ನ ಚೇತನ ಅಂತಂದ್ರೆ ನಿಮ್ಮಲ್ಲಿ ಕೂಟಸ್ಥ ಚೇತನ ಏನದಲ್ಲ, ಅದು ಅಂತಃಕರಣದಾಗ ಕಲ್ತವಿಲ್ಲದು, ಎರಡು ಕಲ್ತವಿಲ್ಲ. ತಪ್ತಾಯ ಪಿಂಡದಂತೆ ಕಬ್ಬಿಣ ಮತ್ತು ಬೆಂಕಿ ಹೆಂಗದವ ಹಂಗ ಎರಡು ಕೂಡ್ಯವಲ್ಲ. ಅದ್ರೊಳಗ ಆ ಚೇತನ ಭಾಗ ಏನದಲ್ಲ, ಆ ಚೇತನದಲ್ಲಿ ಈ ಅಜ್ಞಾನ ಸ್ಥಿತವಾಗಿದೆ. ಅಜ್ಞಾನವು ಚೇತನವನ್ನೇ ಆಶ್ರಯ ಮಾಡಿರುತ್ತದೆ, ಜಡವನ್ನು ಆಶ್ರಯಿಸುವುದಿಲ್ಲ. ಅಜ್ಞಾನದಿಂದ ಕಲ್ಪಿತವಾದ ಜೀವನನ್ನಾಗಲಿ ಈಶ್ವರನನ್ನಾಗಲಿ ಅದು ಆಶ್ರಯ ಮಾಡಿಲ್ಲ. ಅಜ್ಞಾನ ಒಂದೇ ಇದೆ, ಅಂಶಿ. ಅದರ ಅಂಶವು ಜೀವನ ಅಂತಃಕರಣದ ಅವಚ್ಛಿನ್ನ ಚೇತನದ ಉಪಹಿತ ಚೇತನವನ್ನು ಆಶ್ರಯಿಸಿದೆ. ಅಂಶಿ ಒಂದೇ ಆದ ಆ ಅಜ್ಞಾನದ ಇಡೀ ಜಗತ್ತಿನ ತುಂಬ ಅಜ್ಞಾನ ಅದಲ್ಲ, ಅದರದ ಒಂದು ಅಂಶ ಏನ್ ಮಾಡ್ಯದ, ಒಂದು ಜೀವನದಲ್ಲಿರುವ ಅಂತಃಕರಣದಲ್ಲಿರುವ ಅವಚ್ಛಿನ್ನ ಉಪಹಿತ ಚೇತನವನ್ನು ಆಶ್ರಯಿಸಿದೆ. ಅದು ಜ್ಞಾನದಿಂದವೇ ಆಗುತ್ತದೆ. ಏನಾಗ್ತದೆ? ಜ್ಞಾನದಿಂದವೇ ನಿವೃತ್ತಿ ಆಗ್ತದೆ. ಅದು ಬರದಿಲ್ಲ ಶಬ್ದ, ಅದೇ ಇಲ್ಲಿ ಬರೀಬೇಕು. ಅದು ಜ್ಞಾನದಿಂದವೇ ನಿವೃತ್ತಿ ಆಗುತ್ತದೆ. ಅದು ಯಾರು ನಿವೃತ್ತಿ ಮಾಡ್ಕೊತಾರೋ ಅವನೇ ಮುಕ್ತನಾಗುತ್ತಾನೆ. ಯಾರು ಜ್ಞಾನ ಮಾಡಿಕೊಳ್ಳುತ್ತಾರೋ ಅವರ ಅಂತಃಕರಣದಲ್ಲಿನ ಉಪಹಿತ ಚೇತನದಲ್ಲಿ ಆಶ್ರಿತವಾದ ಅಜ್ಞಾನದ ಅಂಶವು ಅಷ್ಟೇ ನಾಶವಾಗುತ್ತದೆ, ಅವನೇ ಮುಕ್ತನಾಗುತ್ತಾನೆ. ಯಾರು ಇನ್ನೂ ಜ್ಞಾನ ಮಾಡಿಕೊಂಡಿಲ್ಲವೋ ಅವರ ಅಂತಃಕರಣದ ಅವಚ್ಛಿನ್ನ ಚೇತನದಲ್ಲಿನ ಅಜ್ಞಾನದ ಅಂಶವು ಇನ್ನೂ ಹಾಗೇ ಉಳಿದಿರುತ್ತದೆ. ಅಂಥವರು ಇನ್ನೂ ಬಂಧನದೊಳಗೆ ಇರುತ್ತಾರೆ. ಹೊತ್ತು ಮುಳುಗಿದ ನಂತರ ಎಲ್ಲರ ಮನೆಯಲ್ಲಿ ಕತ್ತಲೆ ಆವರಿಸುತ್ತದೆ. ಅದು ಎಂತ ಕತ್ತಲೆ? ಅಂಶಿನ ಅಂಶನ? ಹೊತ್ತು ಮುಳುಗಿದ ನಂತರ ಎಲ್ಲರ ಮನೆಯಾಗ ಕತ್ತಲಾಗ್ತದೆ. ಆ ಕತ್ತಲೆ ಅಂಶಿನೋ ಅಂಶನೋ? ಅಂಶಿ. ಎಲ್ಲರ ಮನೆ ಕತ್ತಲಾಗದ ಅಂಶಿ. ಯಾರ ಮನೆಯೊಳಗೆ ದೀಪ ಬೆಳಗುತ್ತಾರೋ ಅವರ ಮನೆಯ ಕತ್ತಲೆ ನಿವಾರಣೆ ಆಗುತ್ತದೆ. ಅದೇ ಅಂತದು. ಅವ್ರ ಮನೆಯಿಂದ ಅಷ್ಟೇ ಕತ್ತಲೆ ನಿವಾರಣೆ ಇತ್ತಂದ್ರೆ ಆ ಕತ್ತಲೆ ಹೋದಂಗೆ. ಕತ್ತಲೆ ಎಂತದದು? ಅಂಶ. ಯಾರು ಇನ್ನೂ ದೀಪ ಬೆಳಗಿಸಿಲ್ಲವೋ ಅವರ ಮನೆಯಲ್ಲಿ ಕತ್ತಲೆಯ ಅಂಶ ಇನ್ನೂ ಹಾಗೆ ಉಳಿದಿರುತ್ತದೆ. ಅಂಶ ರೂಪ ಒಂದೇ ಕತ್ತಲೆಯು ಅನೇಕ ಮನೆಗಳಲ್ಲಿ ಆಶ್ರಯಿಸಿದೆ, ಅನೇಕ ಅಂಶ ರೂಪವಾಗಿದೆ. ಒಂದು ಮನೆಯಲ್ಲಿ ದೀಪ ಹಚ್ಚಿದರೆ ಎಲ್ಲ ಮನೆಯ ಕತ್ತಲೆಯು ಸಂಪೂರ್ಣವಾಗಿ ಹೋಗಲ್ಲ. ಯಾರು ದೀಪ ಹಚ್ಚಿಕೊಳ್ಳುತ್ತಾರೋ ಅವರ ಮನೆಯಲ್ಲಿನ ಕತ್ತಲೆ ಮಾತ್ರ ನಾಶವಾಗುತ್ತದೆ. ಯಾರ ಮನೆಯಲ್ಲಿ ಜ್ಞಾನದ ದೀಪ ಹಚ್ಚಿಕೊಂಡಿರಲ್ಲ ಅವರ ಮನೆಯಲ್ಲಿ ಅಜ್ಞಾನದ ಅಂಶವು ಹಾಗೇ ಇರುತ್ತದೆ. ಮಂದಿ ಮನೆಯ ದೀಪ ನಮ್ಮ ಮನೆಯ ಕತ್ತಲೆಯನ್ನು ಕಳೆಯುವುದಿಲ್ಲ. ಯಾರ ಮನೆಗೋ ಬೆಳಕು ಹಾಕ್ಯಾರ, ಬೆಳಕಾಗ್ಯದಂದ್ರೆ ನಮ್ಮ ಮನೆ ಕತ್ತಲೆ ಕಳೆಯಂಗಿಲ್ಲದು. ಅದಕ್ಕೆ ಇಲ್ಲಿ ಗುರುಗಳೇ ನಿಮ್ಮ ಆಶೀರ್ವಾದಲಿಂತ ನಾವು ಜ್ಞಾನಿಗಳಾದೆವು ಅನ್ನಂತ ಶಬ್ದ ವೇದಾಂತ ಸಿದ್ಧಾಂತ ಒಪ್ಪುಕೊಳ್ಳಂಗೆ ಇಲ್ಲ. ಅವ್ರೇನಂತಾರ, ನಿನ್ನ ಅಜ್ಞಾನದ ಕತ್ತಲೆ ನೀನೇ ಕಳೆದುಕೊಳ್ಳಬೇಕು. ನನ್ನ ಅಜ್ಞಾನದ ಕತ್ತಲೆ ನಾನು ಕಳೆದುಕೊಳ್ಳಬೇಕು. ನನ್ನ ಅಜ್ಞಾನದ ಕತ್ತಲೆ ನಾನು ಕಳ್ಕೊಂಡ್ರೆ ನಿನ್ನ ಅಜ್ಞಾನದ ಕತ್ತಲೆ ಕಳ್ಕೊಳ್ಳಕ್ಕ ಆಗ್ತದಂತ ಸಾಧ್ಯ ಇಲ್ಲ. ಅದು ಈಗ ನಾನೀಗ ಸಾಧನೆ ಮಾಡ್ಲಕ್ಕತ್ತದ್ದು ಎದಕ್ಕ? ನಿಮ್ಮ ಅಜ್ಞಾನದ ಕತ್ತಲೆ ಕಳೆಯೋದಕ್ಕಲ್ಲ.
ನಾನು ಇದೆಲ್ಲ ಕೂತು ವಿಚಾರ ಮಾಡೋದು, ಇದೆಲ್ಲ ಬರೆಯೋದು, ಓದೋದು, ತಿಳ್ಕೊಳ್ಳೋದು ಎದಕ್ ಮಾಡ್ಲಕತ್ತೀನಿ? ಅಜ್ಞಾನವನ್ನು ನಿವೃತ್ತಿ ಮಾಡ್ಕೊಳ್ಳೋದು. ಅದೇ ಯಾರ ಅಜ್ಞಾನ? ನನ್ನ ಅಜ್ಞಾನವನ್ನ ನಿವೃತ್ತಿ ಮಾಡ್ಕೊಳಕ್ ನಾನು ಸಾಧನೆ ಮಾಡ್ಲಕತ್ತೀನಿ. ವೇದಾಂತ ಸಿದ್ಧಾಂತದ ಪದ್ಧತಿನೇ ಇದು. ನಿಮ್ಮ ಅಜ್ಞಾನ ಕಳೆಯುವುದಕ್ಕಂತ ನನ್ನ ಸಾಧನೆ ಅಲ್ಲ ಇದು. ಈಗ ನಾವು ಅಡಿಗೆ ಮಾಡಿ ಊಟ ಮಾಡೋದು ನಿಮಗೆ ಊಟಕ್ಕೆ ಹಾಕ್ಲಕ್ಕಂತಲ್ಲ, ನಾವು ಉಣೋದಕ್ಕಂತ ನಾವು ಅಡಿಗೆ ಮಾಡ್ಲಕತ್ತೀವಿ. ನಾವು ಊಟ ಮಾಡ್ಬೇಕಂತ ಅಡಿಗೆ ಮಾಡ್ಕೊಂಡು ಊಟಕ್ಕೆ ಕೂತಾಗ ನೀವು ಬಂದಿರಿ, ಅದಕ್ಕೆ ನಿಮಗೊಂದು ತುತ್ತು ಉಂಡ್ರಪ್ಪ ಅಂತ ಕರ್ಕೊಂಡು ಉಣ್ಣೋದು. ನಿಮ್ಮ ಸಲುವಾಗಿ ಅಡಿಗೆ ಮಾಡಿದ್ದಲ್ಲ ಇದು. ಅದಕ್ಕೆ ನಿನ್ನ ಅಜ್ಞಾನದ ಕತ್ತಲೆ ಕಳೆದುಕೊಳ್ಳಬೇಕೆಂದರೆ ನೀನೇ ಜ್ಞಾನದ ದೀಪ ಹಚ್ಚಿಕೊಳ್ಳಬೇಕು. ನಮ್ಮ ಗುರುಗಳು ಭಾರಿ ದೊಡ್ಡ ಜ್ಞಾನಿಗಳು ಹೇಳ್ತಿರ್ತಾರೆ, ಭಾರಿ ದೊಡ್ಡ ಗುರುಗಳ್ರಿ ನಮ್ಮ ಗುರುಗಳು. ನಿಮ್ಮ ಗುರುಗಳು ಎಷ್ಟು ದೊಡ್ಡವರಿದ್ದರದ ನಿನಗೇನು ಉಪಯೋಗ ಆಗಿದಾರೆ ಮಗನೇ ಅಂತಾರ ವೇದಾಂತ ಸಿದ್ಧಾಂತಿಗಳು. ನೀನೇನು ಉಪಯೋಗ ತೆಕ್ಕೊಂಡಿದ್ದ ಅದರಲ್ಲಿ ಅಂತ. ನಮ್ಮ ಅಪ್ಪ ಭಾರಿ ದೊಡ್ಡ ಜ್ಞಾನಿ, ನಮ್ಮ ಅಣ್ಣ ಭಾರಿ ದೊಡ್ಡ ಜ್ಞಾನಿ. ಯಾವನು ಏನಿದ್ದರೆ ನಿನಗೇನಾಗ್ಬೇಕಾಗ ಅವ್ರಿಗೆ ಅದಕ್ಕೆ ಹೊಗಳಲಕತ್ತಿದ್ ನೀನು. ನಿಮ್ಮ ಗುರುಗಳಿಗೆ ಹೊಗಳಿದ್ರೆ ಏನು ಮಣ್ಣು ಸಿಗ್ತದೆ ನಿನಗೆ? ನೀನು ನಿನ್ನ ಜ್ಞಾನ ಕಳ್ಕೊಳಕ್, ನಿನ್ನ ಅಜ್ಞಾನ ಕಳ್ಕೊಳಕ್ ನೀನು ಎಷ್ಟು ಸಾಧನೆ ಮಾಡಿದಿ ಅದೇ ನಿನ್ನ ಲೆಕ್ಕ. ನಿಮ್ ಗುರು ಎಷ್ಟು ಶಾಣೆ ಇದ್ದಾರೆ ತಗೊಂಡು ಏನು ಬೆಂಕಿ ಹಚ್ಬೇಕಂತ ನಾವು. ನಿಮ್ಮ ಅಪ್ಪ ಎಂತ ಜ್ಞಾನಿ ಇದ್ರ, ನಿಮ್ಮ ಅಣ್ಣ ಎಂತ ಜ್ಞಾನಿ ಇದ್ರ ಅದು ತಗೊಂಡು ನಿನಗೇನು ಉಪಯೋಗ, ನೀನು ಏನು ಮಾಡಿದಿ ಅದು ಹೇಳು. ಯಾವನು ಏನಿದ್ದು ನಿನಗೇನಾಗಬೇಕಾಗಿದೆ ಅವರೆಲ್ಲ ಅವರವರ ಮನೆಯ ಒಳಗಿನ ಜ್ಞಾನದ ದೀಪ ಹಚ್ಚಿಕೊಂಡು ಜ್ಞಾನಿಗಳಾಗುತ್ತಿದ್ದಾರೆ. ಅವರ ಮನೆಯ ದೀಪ ನಿನ್ನ ಮನೆಯ ಕತ್ತಲೆ ಕಳೆಯುವುದಿಲ್ಲ. ನೀನು ಜ್ಞಾನದ ದೀಪ ಹಚ್ಚಿಕೊಂಡರೆ ನಿನ್ನ ಮನೆಯೊಳಗಿನ ಕತ್ತಲೆ ಕಳೆದುಕೊಳ್ಳುತ್ತಿ. ಪಕ್ಕದ ಮನೆಯ ದೀಪ ಹಚ್ಚಿ ನಮ್ಮ ಮನೆಯ ಕತ್ತಲೆ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಹೆಂಗ್ ಹೇಳಕತ್ತ ನೋಡ್ರಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಮತ್ತೇನಂತನ? ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅದು ಉಪಯೋಗ ಇಲ್ಲ. ಅದು ನೆರೆಮನೆಯವ್ರ ದುಃಖ ನಿಂತು ಕಳ್ಕೊತೀನಿ, ಅವ್ರು ಕಳ್ಕೋಬೇಕು, ನೀ ಕಳ್ಕೋಬೇಕು. ಯಾರ ಅಂತಃಕರಣದಲ್ಲಿ ಜ್ಞಾನವಾಗುವುದಿಲ್ಲವೋ ಅಲ್ಲಿನ ಅಜ್ಞಾನ ಅಂಶ ಹಾಗೆ ಉಳಿಯುತ್ತದೆ. ಆದ್ದರಿಂದ ಬಂಧವು ಹಾಗೆಯೇ ಉಳಿಯುತ್ತದೆ. ಅಂಶ ಭೇದದಿಂದ ಅನೇಕ ಅಂತಃಕರಣಗಳು ಅನೇಕ ಹೇಳಿದ್ದಾಯಿತು. ಆದರೆ ಈ ರೀತಿಯಿಂದ ಅಜ್ಞಾನವು ಒಂದೇ ಎನ್ನುವ ಪಕ್ಷದಲ್ಲಿ ಬಂಧ ಮೋಕ್ಷ ವ್ಯವಹಾರ ಸಂಭವಿಸುತ್ತದೆ. ಅಜ್ಞಾನವು ಅಂಶಿ ರೂಪದಿಂದ ಒಂದೇ ಆಗಿದೆ, ಮತ್ತೆ ಅಜ್ಞಾನ ಅಂಶ ರೂಪದಿಂದ ಅನೇಕ ಆಗಿವೆ. ಅಜ್ಞಾನ ಅಂಶಿ ರೂಪದಿಂದ ಒಂದೇ ಆಗಿದೆ. ಎಲ್ಲರೊಳಗಿರುವ ಅಜ್ಞಾನ ಒಂದೇ ಅದ, ಅದು ಅಂಶಿ ರೂಪ. ಮತ್ತ ಅಂಶ ರೂಪದಿಂದ ಅನೇಕ ಆಗ್ಯಾವ. ಇಲ್ಲಿ ಒಂದೇ ಅಜ್ಞಾನ ಅಂತ ಒಪ್ಪಿಕೊಂಡಿದ್ದೇವೆ, ಆದರೆ ಅಂಶ ಭೇದದಿಂದ ಅನೇಕ ಅಂತಃಕರಣಗಳಲ್ಲಿ ಇರುತ್ತವೆ. ಯಾವ ಅಂತಃಕರಣದಲ್ಲಿ ಜ್ಞಾನದ ದೀಪ ಹತ್ತಿರುತ್ತದೆಯೋ ಅದರಲ್ಲಿನ ಅಜ್ಞಾನದ ಅಂಶವು ನಾಶವಾಗುತ್ತದೆ. ಮಿಕ್ಕ ಅಂತಃಕರಣಗಳಲ್ಲಿನ ಅಜ್ಞಾನಗಳ ಅಂಶಗಳು ನಾಶವಾಗುವುದಿಲ್ಲ, ಹಾಗೆಯೇ ಉಳಿದಿರುತ್ತವೆ. ಬಂಧಗಳಾದರೂ ಹಾಗೆಯೇ ಉಳಿದಿವೆ. ಈ ರೀತಿಯಿಂದ ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ
ಬಂಧ ಮೋಕ್ಷ ವ್ಯವಹಾರವು ಸಂಭವಿಸುತ್ತದೆ. ಅಜ್ಞಾನ ಒಂದೇ, ಅಂಶಿ ಒಂದೇ. ಅಜ್ಞಾನದ ಅಂಶಗಳು ಅನೇಕ, ಅಂಶ ರೂಪದಿಂದ ಅನೇಕದವ. ಅಂಶಿ ರೂಪದಲ್ಲಿ ಒಂದೇ. ವಾಚಸ್ಪತಿ ಮಿಶ್ರ ಯಾವುದನ್ನ ಪರಿಗಣಿಸ್ಯಾರ? ಅಂಶ ರೂಪವನ್ನ ಪರಿಗಣಿಸಿ ಅನೇಕದವಂತ ಹೇಳ್ಯಾರ. ಅವರು ಅಂಶಿಯನ್ನ ಮರ್ತು ಬಿಟ್ಟಾರ. ಅಂಶಿ ಮರ್ತಾರ. ಎಲ್ಲರೊಳಗಿರುವ ಅಜ್ಞಾನ ಒಂದೇ ಅನ್ನೋದು ಮರ್ತು ಬರೀ ಅಂಶವನ್ನ ಅಷ್ಟೇ ನೋಡ್ಯಾರ ಅವರು. ಅಂಶಿಯನ್ನ ಮರೆತು ಬರೀ ಅಂಶವನ್ನ ನೋಡಿದ್ದು ಯೋಗ್ಯ ಇರ್ಲಕ್ ಸಾಧ್ಯ ಅದ ಏನ್ರಿ? ಅದಕ್ಕೆ ವಾಚಸ್ಪತಿ ವಾದದ ಪ್ರಕಾರ ಅಜ್ಞಾನ ಒಂದೇ ಇದ್ದರೆ, ಒಂದು ಜ್ಞಾನವಾದರೆ ಎಲ್ಲ ಅಂತಃಕರಣಗಳಿಂದ ಅಜ್ಞಾನ ನಾಶವಾಗುವ ಅವಶ್ಯಕತೆ ಇಲ್ಲದೆ ಎಲ್ಲರೂ ಮುಕ್ತರಾಗಬೇಕಿತ್ತು. ಆದರೆ ಅಂಶ ರೂಪದಿಂದ ಅಜ್ಞಾನ ಒಂದೇ ಇದೆ. ಅಂಶಿ ರೂಪದಿಂದ ಅಜ್ಞಾನ ಒಂದೇ ಇದೆ. ಅಂಶ ರೂಪದಿಂದ ಅನೇಕವಾಗಿ ಅಂತಃಕರಣಗಳ ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿದೆ. ಯಾರು ಜ್ಞಾನ ಮಾಡಿಕೊಳ್ಳುವರೋ ಅವರಲ್ಲಿನ ಅಜ್ಞಾನದ ಅಂಶವು ನಾಶವಾಗುತ್ತದೆ. ಅವ್ರೇನಂತಾರ? ಅಂಶ ಸಾಧನೆ ಮಾಡೋದು ಅಂಶದ್ದು ರಿಸಲ್ಟ್ ಎಂತದ್ ಕೇಳಕತ್ತಾರ ಅವರು? ಅಂಶಿ ನಾಶ ಆಗ್ಬೇಕಂತ ಕೇಳಕತ್ತಾರ ಅವರು. ವಾಚಸ್ಪತಿ ಮಿಶ್ರ ಸಾಧನೆ ಮಾಡ್ಲಕತ್ತಿದ್ದು ಎಲ್ಲರೂ ಕೂಡಿ ಮಾಡಿದ್ರೆ ಅಂಶಿ ನಾಶ ಆಗ್ತವ. ಒಬ್ಬನ ಸಾಧನೆ ಮಾಡಿ ಅಂಶ ಸಾಧನೆ ಮಾಡಿ ಅಂಶಿ ನಾಶದ ಬಗ್ಗೆ ವಿಚಾರ ಮಾಡಿದ್ರೆ ಸೂಕ್ತ ಆಗಂಗಿಲ್ಲ. ಹೌದಿಲ್ಲ? ಅಡಿಗೆ ಮಾಡಿದ್ದು ಒಬ್ಬರ ಮನೆಗೆ ಆಗಷ್ಟು, ಓಸು ಮಂದಿ ಹೊಟ್ಟೆ ತುಂಬಬೇಕಂದ್ರ ಹೆಂಗ? ಎಲ್ಲರಿಗೆ ಆಗಿದ್ದು ಹಸಿವು ಒಂದೇ. ಇಡೀ ಊರ್ ಮಂದಿಗೆ ಆಗಿದ್ದ ಹಸಿವು ಬೇರೆ ಬೇರೆ ಅದೇನು? ಎಲ್ಲರಿಗೆ ಆಗಿದ್ದ ಹಸಿವು ಒಂದೇ. ಎಲ್ಲರಿಗೆ ಆಗಿದ್ದ ಹಸಿವು ಒಂದೇ ಅಂತಂದ್ಮೇಲೆ ಎಲ್ಲರೂ ಅಡಿಗೆ ಮಾಡಿ ಊಟ ಮಾಡಿ ಹಸಿವು ತೀರಿಸ್ಕೋತಾರ ಇಲ್ಲ? ಏನ್ ಒಬ್ಬರ ಮನೆಗೆ ಅಡಿಗೆ ಮಾಡಿದ್ರೆ ಓಸು ಮಂದಿ ಹೊಟ್ಟೆ ತುಂಬಬೇಕಿತ್ತು ಅಂತಂದ್ರೆ ಹೆಂಗದು? ಎಲ್ಲರದು ಹಸಿವು ಒಂದೇ ಆದ ಅಂದಮೇಲೆ ಯಾರೋ ಒಬ್ರು ಅಡಿಗೆ ಮಾಡ್ಕೊಂಡು ಉಂಡ್ರೆ ಎಲ್ಲರದು ಹೊಟ್ಟೆ ತುಂಬಬೇಕಿತ್ತು, ಒಂದೇ ಹಸಿವು ಇತ್ತು ಅಂತಂದ್ರೆ ಒಂದೇ ಅಂತ ಯಾವ ಅರ್ಥದಲ್ಲಿ ಹೇಳ್ಯಾರ? ಅನೇಕ ಅಂತ ಯಾವ ಅರ್ಥದಲ್ಲಿ ಹೇಳ್ಯಾರ? ಅಂಶಿ ರೂಪದಲ್ಲಿ ಒಂದೇ. ಎಲ್ಲರದು ಹಸಿವು ಒಂದೇ ಅಂತಂದ್ರೆ ಅಂಶಿ ರೂಪದಲ್ಲಿ ಒಂದೇ. ಅಂಶ ರೂಪದಲ್ಲಿ ಅನೇಕ. ಅಂಶ ರೂಪದಲ್ಲಿ ಅನೇಕ ಇದ್ದಾಗ ಆ ಅಂಶ ರೂಪದಲ್ಲಿ ನಮ್ದೇನಾಗ್ತದ? ಒಂದು ಅಂಶ ಕಳ್ಕೊಳ್ಳೋ ಸಾಧನೆ ನಾವು ಮಾಡ್ಲಕತ್ತೀವಿ. ಅಂಶಿ ರೂಪದ ಬಗ್ಗೆ ನಾವು ಎಲ್ಲರೂ ಕೂಡಿ ಮಾಡಿದ್ರೆ ಆಗ್ತದ, ಒಬ್ಬನೇ ಮಾಡ್ಲಕ್ಕಾಗ್ತದ? ಈಶ್ವರ ಮಾಡೋ ಕೆಲಸ ನಾವು ಮಾಡ್ಲಕ್ಕಾಗ್ತದ? ನಾವು ಒಂದು ಅಂಶ ಇದೀವಿ. ನಮ್ಮದ ಮನೆಗೆ ನಾವು ಒಂದು ದೀಪ ಹಚ್ಚಿ ಬೆಳಗ್ಲಕ್ಕ ನಮ್ಮ ಕಡೆಯಿಂದ ಸಾಧ್ಯ ಅದ. ಈಶ್ವರ ಅಂದ ಕೆಲಸ ಏನು? ಸೂರ್ಯ ಆಗಿ ಜಗತ್ತು ಬೆಳಗ ಕೆಲಸ ಅವನಿಗದ. ಅವನು ಅಂಶಿ ಮಾಡೋ ಕೆಲಸದೊಳಗ ನಮ್ದೊಂದು ಅಂಶ ಮಾಡ್ಲಕತ್ತೀವಿ ನಾವು ಅಷ್ಟೇ. ಒಂದು ದೀಪ ಹಚ್ಚಿ ಬೆಳಗಿಕೆ ಇಡೀ ಜಗತ್ತಿನ ಕತ್ತಲೆಲ್ಲ ಕಳಿತೀನಿ ಅಂದ್ರೆ ಹೆಂಗಾಗ್ತದ? ಅಂಶ ಅಂಶಿ ಭೇದ ಚಿಂತನ ಮಾಡ್ಬೇಕು ನೀವೀಗ. ಒಬ್ಬರ ಮನೆಗೆ ಅಡಿಗೆ ಮಾಡಿಕೊಂಡು ಉಂಡು ಎಲ್ಲರದು ಹಸಿವು ನೀಗಿಸ್ತೀನಿ ಅಂದಂಗ ವಾಚಸ್ಪತಿ ಮಿಶ್ರಾಂತ್ ನಮ್ಮ ಮನೆಗೆ ಒಂದು ದೀಪ ಹಚ್ಕೊಂಡು ಇಡೀ ಜಗತ್ತಿನ ಕತ್ತಲೆ ಕಳಿತೀನಿ ಅಂದಂಗ ವಾಚಸ್ಪತಿ ಮಿಶ್ರ. ಕತ್ತಲಂದ್ರೆ ಒಂದೇ, ಹಸಿವು ಅಂದ್ರೆ ಒಂದೇ. ಒಂದೇ ಅನ್ನೋದು ಯಾವ ಅರ್ಥದೊಳಗ? ಅಂಶಿ ಅರ್ಥದೊಳಗ. ಅನೇಕ ಯಾವ ಅರ್ಥದೊಳಗ? ಅಂಶಗಳ ಅರ್ಥದೊಳಗ. ನಾವು ಸಾಧನೆ ಮಾಡ್ತಾ ಇರೋದು ಅಂಶಗಳ ಲೆಕ್ಕದಾಗ.
ಎಲ್ಲರೂ ಕೂತು ಇಡೀ ಬ್ರಹ್ಮಾಂಡದ ಎಲ್ಲ ಜೀವಿಗಳು ಕೂತು ಆಧ್ಯಾತ್ಮ ಸಾಧನೆ ಮಾಡಿದ್ರೆ ಅಂಶಿ ನಾಶ ಆಗ್ತದ ಇಲ್ಲ? ಬಾವಿ ನೀರೆಲ್ಲ ಖಾಲಿ ಮಾಡಿದ್ರೆ ಅಂಶಿ ನಾಶ ಆಗ್ತದ ಇಲ್ಲ? ಬಾವಿ ಒಳಗಿಂದ ಒಂದು ಬಕೆಟ್ ನೀರು ತಗೊಂಡಿಕ್ಕೆ ಬಾವಿ ಖಾಲಿ ಮಾಡ್ತೀನಿ ಅಂದ್ರೆ ಹೆಂಗಾಗ್ತದ? ತಗೊಂಡಿವಿ ಒಂದು ಬಕೆಟ್ ನೀರು, ಬಾವಿ ಖಾಲಿ ಮಾಡ್ಬೇಕಂದ್ರೆ ಹೆಂಗಾಗ್ತದ? ಅಂಶಿ ಬಗ್ಗೆ ಮಾತಾಡ್ತೀವಿ, ತೆಗೆದ ನೀರು ಚೆಲ್ಲಿದ್ದೆಷ್ಟು? ಒಂದು ಬಕೆಟ್. ಒಂದು ಅಂಶ ಕಳೆದಕ್ಕೆ ಅಂಶಿ ಕಳೀತೀವಿ ಅಂತಂದ್ರೆ ಅದು ವಾಚಸ್ಪತಿ ಮಿಶ್ರಣ ಪ್ರಕಾರ ಏನಾಗ್ತದ? ಬಾವಿ ಖಾಲಿ ಮಾಡ್ತೀನಿ ಅಂತೇಳಿ ಒಂದು ಬಕೆಟ್ ನೀರು ತೆಗೆದು ಚೆಲ್ಲಿ ಬಾವಿ ಖಾಲಿ ಮಾಡ್ತೀನಿ ಅಂದ್ರೆ ಅದು ಹೆಂಗಾಗ್ತದ? ಓಸು ಬಾವಿಯ ನೀರು ಓಸು ಖಾಲಿ ಮಾಡಿದ್ರೆ ಅಂಶಿ ಖಾಲಿ ಆಗ್ತದೆ. ಅದರಂಗೆ ಅಜ್ಞಾನ ಅಂಶಿ ರೂಪದಲ್ಲಿ ಎಲ್ಲರೊಳಗೂ ತುಂಬಿಕೊಂಡದ, ಅಂಶದ ರೂಪದಲ್ಲಿ ಎಲ್ಲ ಅಂಶಿ ರೂಪದಾಗ ಎಲ್ಲರೊಳಗೂ ಒಂದೇ ಅದ, ಅಂಶದ ರೂಪದಲ್ಲಿ ಅನೇಕ ಅದ. ಇಲ್ಲಿ ಕೆಲಸ ಹೆಂಗದ? ಯಾರು ಸಾಧನೆ ಮಾಡ್ತಾರ ಅವ್ರೊಳಗಿಂದು ಅಂಶ ಹೋಗ್ತದೆ ಹೊರತು ಅಂಶಿ ಎಲ್ಲರೊಳಗಿರುವ ಅಜ್ಞಾನ ಹೋಗ್ಬೇಕಂತ ಏನಿಲ್ಲ, ಎಲ್ಲರೊಳಗಿಂದು ಹಂಗೆ ಇರ್ತದೆ. ಒಂದೇ ಇದ್ದದ್ದು ಹೌದು, ಮತ್ತ ಅಂಶ ರೂಪದಲ್ಲಿ ನಷ್ಟವಾಗಿದ್ದು ನಷ್ಟವಾಗುವುದು ಹೌದು. ಅಂಶ ರೂಪದಲ್ಲಿ ಒಂದೊಂದೇ ನಷ್ಟ ಆಗ್ತಾವಂದ್ರೆ ಅನೇಕ ಅದಾವಂತ ನಾವು ಒಪ್ಪಂಗಿಲ್ಲ. ಅದು ಒಂದೇ ಇದ್ದರೂ ಸಹಿತ ಬಟ್ಟೆ ಒಳಗ 1000 ಎಳಿ ಅದಾವ, ಒಂದ್ ಎಳಿ ತೆಗಿಲಿಕ್ಕೆ ಬರ್ತದ ಇಲ್ಲ? ಒಂದ್ ಎಳಿ ತೆಗಿನ ಏನು ಇಡೀ ಬಟ್ಟಿನೇ ಕಿತ್ಕೊಂಡು ಹೋಗ್ತದ ಏನು? ಮತ್ತೆ ಒಂದು ಅಂಶ ತೆಗೆದ್ರೆ ಅಂಶಿ ಹಂಗೆ ಇರ್ತದೆ, ಬಟ್ಟೆ ಹಂಗೆ ಇರ್ತದೆ. ಈ ಬಟ್ಟೆ ಒಳಗೆ ಎಷ್ಟು ಎಳಿ ಇರ್ತಾವ? ಒಂದ್ ಎಳಿ ನೀವು ಏನೋ ಮ್ಯಾಲ ಬಂದದ ಅಂತೇಳಕ್ಕೆ ಜಗ್ಗಿದ್ರೇನೋ ಅದು ಒಂದ್ ಎಳಿ ಹೊರಗೆ ಬಂತಪ್ಪ, ಏನ್ ಬಟ್ಟೆನೇ ಹಾಳಾಗಿ ಹೋಗ್ಬಿಡ್ತಾ? ಇಲ್ಲ. ಹಂಗ ಅಂಶಿ ಎನ್ನುವ ಬಟ್ಟೆ ಹಂಗೆ ಇರ್ತದ, ಒಂದು ಎಳಿ ಅಂಶ ತೆಗೆದ್ರೆ ಅಲ್ಲಿ ಏನು ಫರಕ್ ಬೀಳಲ್ಲ. ಹಂಗ ಅದಕ್ಕೆ ಅಂಶಿ ರೂಪದ ಅಜ್ಞಾನ ಒಂದೇ ಇದೆ, ಅಂಶ ರೂಪದ ಅನೇಕವಾದ ಅಂತಃಕರಣಗಳ ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿವೆ. ಅಂಶ ರೂಪದಿಂದ ಅಜ್ಞಾನಗಳು ಏನ್ ಮಾಡ್ಯಾವ? ಅನೇಕ ಅದಾವ. ಎಲ್ಲಿ? ಅಂಶ ರೂಪದಿಂದ. ಈಗ ಟೋಟಲ್ ಸ್ಯಾಂಪಲ್ ಗೊತ್ತದಲ್ಲ? ಸ್ಯಾಂಪಲ್ ಅಂತಂದ್ರೆ ಒಂದು ಚೂರು ಅಷ್ಟೇ. ಸ್ಯಾಂಪಲ್ಗಳು ಎಷ್ಟಾದ್ರೂ ಅದಾವ, ಎಲ್ಲ ಸ್ಯಾಂಪಲ್ಗಳು. ಈಗ ಒಂದು ಪೇಡ ಅದ, ಆ ಪೇಡ ಒಂದು 10 ಕಿಲೋ ಪೇಡ ಮಾಡಿ ಇಟ್ಕೊಂಡು ಕೂತಾನ ಅಂಗಡಿ ಅವನು. ಇಟ್ಕೊಂಡು ಕೂತಾಗ ಒಬ್ಬೊಬ್ರು ಬರ್ತಾರ, ಒಂದಿಟ್ಟು ಸ್ಯಾಂಪಲ್ ತಗೋತಿರ್ತಾರ, ನೋಡಮ್ಮ ಹೆಂಗದ ಟೇಸ್ಟ್ ಅದ. ಸ್ಯಾಂಪಲ್ ತಗೊಂಡು ತಿಂದಂಗ ಒಬ್ಬವ ಒಂದು ಸ್ಯಾಂಪಲ್ ತಿಂದ್ರ, ಪೇಡ ಅಂದ್ರೆ ಎಲ್ಲ ಒಂದೇ ಅಂತೀರಿ, ಮತ್ತ ಒಬ್ಬವ ಬಂದು ಒಂದು ಸ್ಯಾಂಪಲ್ ತಿಂದನಂತಂದ್ರ ಇಡೀ ಪೇಡ ಖಾಲಿ ಆಗ್ಬೇಕಿತ್ತಲ್ಲ ಅಂದಂಗದ ವಾಚಸ್ಪತಿ ಮಿಶ್ರಣ. ಅದು ಅಂಶಿ ದೊಡ್ಡದು, ಅಂಶ ಸಣ್ಣದು ಸ್ಯಾಂಪಲ್ ತಗೊಂಡ ಒಂದು 1/4 ಕಿಲೋ ಪೇಡ ತಗೊಂಡ್ರೆ ಅದು ಒಟ್ಟು ಪೇಡ ಖಾಲಿ ಆಗ್ಬೇಕಂತೇನಿಲ್ಲಲ್ಲ. 1/4 ಕಿಲೋ ಮಾರಾಟ ಆದ್ರೆ ಎಲ್ಲ ಒಟ್ಟು ಖಾಲಿ ಆಗ್ಬೇಕಂತೇನಿಲ್ಲಲ್ಲ. ಎಲ್ಲ ಪೇಡ ಒಂದೇ ಇದ್ರೂ 1/4 ಕಿಲೋ ಖರೀದಿ ಮಾಡಿದ್ರೆ ಅಂಶ ಖಾಲಿ ಆಯ್ತು, ಅಂಶಿ ಹಂಗೆ ಉಳಿತಾ ಇಲ್ಲ. ಒಂದು 1/4 ಕಿಲೋ ಪೇಡ, 10 ಕಿಲೋ ಪೇಡದಾಗ ನೀವು 1 ಕಿಲೋ ಪೇಡ ತಗೊಂಡ್ರಿ. ಈಗ 1 ಕಿಲೋ ಪೇಡ ನೀವು ತಗೊಂಡಿರಿ ಅಂದ್ಮೇಲೆ ಅಲ್ಲಿನ 9 ಕಿಲೋ ಅಂಶಿ ಹಂಗೆ ಉಳಿತಲ್ಲ. ಹತ್ತು ಕಿಲೋ ತಗೊಂಡ್ರೆ ಅದು ಖಾಲಿ ಆಗ್ತದೆ. 1 ಕಿಲೋ ತಗೊಂಡ್ರೆ ಒಂದೇ ಅಂತಂದ್ರೆ 1 ಕಿಲೋ ತಗೊಂಡ್ರು 10 ಕಿಲೋ ಪೇಡ ಖರ್ಚಾಗಬೇಕು ಅಂತಂದ್ರೆ ಹೆಂಗಾಗ್ತದ? ಪೇಡ ಅಂದ್ರೆ ಒಂದೇ ಹೌದು, ಅದು ಅಂಶಿ ರೂಪದಲ್ಲಿ ಒಂದೇನೂ ಆದ, ಅಂಶ ರೂಪದಲ್ಲಿ ಮಾರಾಟ ಆಗ್ಲಕತ್ತು. ಅನೇಕ ಅಂಶ ರೂಪದಲ್ಲಿ ಅದು ಮಾರಾಟ ಆಗ್ಲಕತ್ತದ. ಯಾವ 1/4 ಕಿಲೋ ತೋತಾನ, ಯಾವ 1/2 ಕಿಲೋ ತೋತಾನ, ಯಾವ 1 ಕಿಲೋ ತೋತಾನ, ಒಬ್ಬ 2 ಕಿಲೋ ತೋತಾನ, ಏಟಿಟ್ಟು ತಗೋತಿರ್ತಾನ. ಮಾರಾಟ ಆಗೋದು ಅಂಶ ರೂಪದಲ್ಲಿ.
ಒಂದೇ ಅಂತಂದ ಮೇಲೆ ಯಾವನೋ ಒಬ್ಬ ಒಂದು ಗಿರಾಕಿ ಬಂದು ತಗೊಂಡು ಆದ್ರೂ ಎಲ್ಲ ಒಟ್ಟು ಪೇಡ ಖಾಲಿ ಆಗ್ಬೇಕಿತ್ತಲ್ಲ ಅಂದಂಗ ಅದ ಇದು ವಾಚಸ್ಪತಿ ಮಿಶ್ರಣ ವಿಚಾರ. ಒಂದೇ ಅಲ್ಲಪ್ಪ ಅಂತ 1/4 ಕಿಲೋ ತಗೊಂಡ್ರು 10 ಕಿಲೋ ತಗೊಂಡು ಹೋಗ್ಬೇಕನ್ನಂಗ ಅದು ಲೆಕ್ಕ. ಅದಕ್ಕೆ ಅಂಶಿ ರೂಪದಲ್ಲಿ ಫುಲ್ ಇದೆ, ಅಲ್ಲಿ ಒಳಗೆ ಅಂಗಡಿ ಒಳಗೆ ಅಂಶ ರೂಪದಲ್ಲಿ ಮಾರಾಟ ಆಗ್ಲಿಕ್ಕೆ ಒಂದೇ. ಹೌದು, ಸ್ಯಾಂಪಲ್ ಪೇಡ ಹೌದಾ ಅಲ್ಲ, ನೀವೇನ್ ಸ್ಯಾಂಪಲ್ ತಗೋತೀರಿ, ನೀವು 1/4 ಕಿಲೋ ತಗೋತೀರಿ, ಅದನ್ನು ಪೇಡನೆ, ಅಲ್ಲಿ ಅಂಗಡಿಯಾಗಿದ್ದನ್ನು ಪೇಡನೆ. ಯಾವ ಅರ್ಥದಲ್ಲಿ? ಈಗ ನೀವು ಖರೀದಿ ಮಾಡಿರಲ್ಲಪ್ಪ, ನೀವು ಖರೀದಿ ಮಾಡಿದ್ದು 1 ಕಿಲೋ ಪೇಡನೂ ಪೇಡನೆ, ಮತ್ತೆ ಅವನ ಅಂಗಡಿ ಒಳಗಿರೋದು 10 ಕಿಲೋ ಪೇಡನೂ ಪೇಡನೆ. ಇದು ಬೇರೆ ಅದು ಬೇರೆ ಏನು? ಎರಡು ಒಂದೇ ಅಂದ್ರೆ ಯಾವ ಅರ್ಥದಲ್ಲಿ? ಅಂಶಿ ಅರ್ಥದಲ್ಲಿ. 10 ಮಂದಿ ಅಂಗಡಿಯಾಗಿನ ಪೇಡ ಅದ, 10 ಮಂದಿ ಗಿರಾಕಿಗಳು ಡಬ್ಬಿ ಒಳಗೆ 10 ಪ್ಯಾಕೆಟ್ ಪೇಡನು ತಗೊಂಡಾರ, ಅಂಗಡಿಯಾಗನು ಪೇಡ ಹಂಗೆ ಅದ. ಈಗ ಇವ್ರು ಡಬ್ಬಿ ಒಳಗಿರೋ ಪೇಡ ಮತ್ತ ಅವನ ಅಂಗಡಿಯಾಗಿರೋ ಪೇಡ ಎರಡು ಒಂದೇ ಏನು? ಎಲ್ಲ ಒಂದೇ ಹೌದಾ ಇಲ್ಲ? ಎಲ್ಲ ಒಂದೇ ಅಂದ್ರೆ ಯಾವ ಅರ್ಥದಾಗ? ಅಂಶಿ ಅರ್ಥದಾಗ. ಅಂಶಿ ಅರ್ಥದಾಗ ಎಲ್ಲ ಒಂದೇ. ಯಾವ ಅರ್ಥದಾಗ ಹೇಳ್ಯಾರ ಅಂದ್ರೆ ಅಜ್ಞಾನ ಒಂದೇ ಅಂತ ಯಾವ ಅರ್ಥದಾಗ ಹೇಳ್ಯಾರ ಅಂದ್ರೆ ಅಂಶಿ ಅರ್ಥದಾಗ ಹೇಳ್ಯಾರ. ಮತ್ತ ಹಾಂಗಂತೇಳಿ ಅವನ ಅಂಗಡಿಯಂದು ಯಾವ ಬೇಕಾ ಅವನ್ ತಗೋತಾನ, ಇವ ಯಾವನ ಖರೀದಿ ಮಾಡ್ದವ ಅವನ ಕೈಯನ್ನ ಇವ ಇವನ್ ಕೈಯನ್ನ ಅವ ಕಚ್ಕೊಳಕ್ ಬರ್ತದೇನು? ಅವನ ಸಂಗಟ ಇದು ಏನದ ಅಂಶದ ಅರ್ಥದಲ್ಲಿ ಅನೇಕ. ಅಂಶಿ ಅರ್ಥದಲ್ಲಿ ಒಂದೇ ಪೇಡ, ಅಂಶದ ಅರ್ಥದಲ್ಲಿ ಅವನ ಪೇಡ ಇವನ್ ಪೇಡ, ಇದು ಯಾರ ಪೇಡ ಇದು ಯಾರ ಪ್ಯಾಕೆಟ್ ಅಂತಾರಲ್ಲ, ಅಂಗಡಿಯಾಗಿದ್ದದ್ದು ಅಂಗಡಿ ಮಾಲೀಕನ ಪೇಡ, ಯಾವ ಖರೀದಿ ಮಾಡಿರ್ತಾನ ಅವನ ಕೈಯಾಗ ಅವನ ನಾಮ ರೂಪಾತ್ಮಕ ಪೇಡ, ಅವನಿಗೆ ಇವನಿಗೆ 1/4 ಕಿಲೋ ತಗೊಂಡವನ್ 1/4 ಕಿಲೋ, 1.5 ಕಿಲೋ ತಗೊಂಡವನ್ 1.5 ಕಿಲೋ, ಯಾರ್ಯಾರು ಅವ್ರದವ್ರಿಗೆ. ಅದಕ್ಕೆ ಅನೇಕ ಅನ್ನೋದು ಯಾವ ಅರ್ಥದಲ್ಲಿ, ಏಕ ಅನ್ನೋದು ಯಾವ ಅರ್ಥದಲ್ಲಿ ಅನ್ನೋದು ಹೇಳಕತ್ತಾರ ಅವರು. ಅಂಶಿ ರೂಪದ ಅಜ್ಞಾನ ಒಂದೇ ಇದೆ, ಅಂಶ ರೂಪದಿಂದ ಅಜ್ಞಾನಗಳು ಅನೇಕವಾಗಿವೆ, ಅಂತಃಕರಣಗಳ ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿವೆ. ಯಾರು ಜ್ಞಾನ ಮಾಡಿಕೊಳ್ಳುವರೋ ಅವರಲ್ಲಿನ ಅಜ್ಞಾನದ ಅಂಶವು ನಾಶವಾಗುತ್ತದೆ, ಮಿಕ್ಕವರ ಅಜ್ಞಾನ ಹಾಗೆ ಉಳಿದಿರುತ್ತದೆ. ಮಿಕ್ಕವರ ಅಜ್ಞಾನ ಹಾಗೆ ಉಳಿದಿರುತ್ತದೆ ಅಂತಂದ್ರೆ ಅಂಶಗಳು ಹಾಗೆ ಉಳಿದಿರುತ್ತವ. ಅಂಶಿ ಎಲ್ಲರೊಳಗಿರೋದು ಅಜ್ಞಾನ ಒಂದೇ ಆದ. ಯಾರಿಗಾದರೂ ವಾಚಸ್ಪತಿಯಿಂದ ಅವರ ರೀತಿಯಿಂದ ಅನೇಕ ಅಜ್ಞಾನವೇ ಬುದ್ಧಿಯಲ್ಲಿ ಪ್ರವೇಶವಾಗುವಂತಿದ್ದರೆ ಅದು ಕೂಡ ಅಡ್ಡಿ ಇಲ್ಲ. ಅದಾದರೂ ಕೂಡ ಅದ್ವೈತದ ಜ್ಞಾನವನ್ನು ಮಾಡಿಕೊಡುವ ಉಪಾಯವೇ ಆಗಿದೆ. ಅದನ್ನ ಖಂಡನ ಮಾಡಬೇಕೆಂಬ ಆಗ್ರಹವು ನಮಗಿಲ್ಲ. ಯಾರಿಗೆ ಯಾರಂತೆ ಅದ್ವೈತದ ಜ್ಞಾನವಾಗುವುದೋ ಅದರಂತೆಯೇ ಅವರ ಬುದ್ಧಿ ಸ್ಥಿರವಾಗಲಿ. ನನಗ ತಿಳಿದಷ್ಟು ತಿಳಿಸಿ ಹೇಳಿನಿ, ನೀವು ಸ್ವಲ್ಪ ಚಿಂತನೆ ಮಾಡಿ ಅದನ್ನ ಹಿಡ್ಕೋಬೇಕು. ಅಜ್ಞಾನ ಒಂದೇ ಅಂದ್ರೆ ಹೆಂಗ, ಅಜ್ಞಾನ ಅನೇಕ ಅಂದ್ರೆ ಹೆಂಗ ಅಂತ. ಅಂಗಡಿ ಒಳಗಿನ ಪೇಡ ನಾವು ಒಂದು 10 ಗಿರಾಕಿಗಳ ಕೈಯಾಗ ಡಬ್ಬಿಗಳು ತಗೊಂಡಿವಲ್ಲ, ಖರೀದಿ ಮಾಡಿವಲ್ಲ, ನಮ್ಮ ಡಬ್ಬಿ ಒಳಗಿನ ಪೇಡ 10 ಮಂದಿ ಗಿರಾಕಿಗಳೊಳಗಿನ ಡಬ್ಬಿ ಒಳಗಿನ ಪೇಡ, ಅಂಗಡಿ ಒಳಗಿದ್ದ ಪೇಡ ಎಲ್ಲ ಒಂದೇ ಪೇಡ ಹೌದಾ ಅಲ್ಲ? ಏನು ಆ ಪೇಡ ಬೇರೆ ಈ ಪೇಡ ಬೇರೆ ಏನು? ಎಲ್ಲ ಒಂದೇ. ಅದು ಯಾವ ಅರ್ಥದಲ್ಲಿ? ಅಂಶಿ ಅರ್ಥದಲ್ಲಿ, ಅಂಶದ ಅರ್ಥದಲ್ಲಿ. ಅಂಶಿ ಅರ್ಥದಲ್ಲಿ. ಮತ್ತ ಅಂಗಡಿಯಾಗಿದ್ದುದು ಪೇಡ ಇದು ಎಲ್ಲ ಒಂದೇ ಅಂತ ಹೇಳಕ್ಕೆ ಗಪ್ಪ ಕೈ ಹಾಕ್ಲಕ್ಕ ಹೋದ್ರೆ ಬಿಡ್ತಾನೇನೋ? ಅದು ಪೇಡ ಒಂದೇ ಇದು ಪೇಡ ಒಂದೇ ಅಂತ ಹೇಳಕ್ಕೆ ಒಬ್ಬ 1.5 ಕಿಲೋ ತಗೋಣ, ಇನ್ನೊಬ್ಬ 1/2 ಕಿಲೋ ತಗೋಣ. ಆ 1.5 ಕಿಲೋ ತಗೋಣ ಒಂದ್ ಬ್ಯಾಗ್ ನನಗ್ ಕೊಡು, 1/2 ಕಿಲೋ ನೀ ತಗೊಂಡ್ರ ನಾವು ತಗೋತಾರೇನವ್ರು? ಅಲ್ಲಿ ಏನಾಯ್ತು, ಅಂಶಗಳ ಅರ್ಥದಲ್ಲಿ ವ್ಯವಹಾರ ಆದ.
ಅಂಶಿ ಅರ್ಥದಲ್ಲಿ ಒಂದೇ ಆದ. ಹೀಗಾಗಿ ಅಜ್ಞಾನ ಅನೇಕನೂ ಹೌದು, ಅಜ್ಞಾನ ಏಕವೂ ಹೌದು. ಅಜ್ಞಾನ ಅಂಶಿ ಅರ್ಥದಲ್ಲಿ ಏಕವಾಗಿದೆ, ಅಜ್ಞಾನ ಅಂಶದ ಅರ್ಥದಲ್ಲಿ ಅನೇಕವಾಗಿದೆ. ಯಾಕಂದ್ರೆ ಅಜ್ಞಾನ ಅನಿರ್ವಚನೀಯವಾಗಿದೆ. ಹಂಗಿರ್ತದ್ರಿ, ಅನೇಕನೂ ಹೌದು ಏಕನೂ ಹೌದು ಅಂದ್ರೆ ಅದು ಅನಿರ್ವಚನೀಯವಾಗಿರುವ ಕಾರಣ ಅದು ಏಕವೂ ಹೌದು ಅನೇಕವೂ ಹೌದು. ಇಷ್ಟು ಮಾತ್ರ ಖರೆ, ಯಾರು ಸಾಧನೆ ಮಾಡ್ತಾರ ಅವರ ಅಂಶ ಅಜ್ಞಾನದ ಅಂಶ ಕಳ್ಕೋತಾರೆ ಹೊರತು ಅಂಶಿ ಹಾಗೇ ಇರ್ತದ. ಅಂಶಿ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅಜ್ಞಾನದ ಅಂಶಿ ಕಳ್ಕೋಬೇಕಾದ್ರೆ ಎಲ್ಲರೂ ಸಾಧನೆ ಮಾಡ್ಬೇಕು. ಎಲ್ಲರೂ ಸಾಧನೆ ಮಾಡಿದ್ರೆ ಅಜ್ಞಾನ ಕಳ್ಕೊಳಕ್ ಆಗಂಗಿಲ್ಲೇನು? ಎಲ್ಲರೂ ಕಳ್ಕೊಳಕ್ ಆಗಂಗಿಲ್ಲೇನು? ಒಂದು ಕ್ಲಾಸ್ನಾಗ 40 ಹುಡುಗರು ಅದಾವ, ಒಬ್ಬನೇ ಮಾಸ್ತರ್ ಎಲ್ಲರಿಗೂ ಸಮಾನವಾಗಿ ಪಾಠ ಹೇಳ್ತಾನೆ. ಓಸು ಮಂದಿ 100ಕ್ಕೆ 100 ತಗೊಳಕ್ ಬರ್ತದ ಇಲ್ಲ? ಬರ್ತದ. ಯಾಕೆ ಬರಲ್ಲ? ಯಾವನೋ ಒಬ್ಬ ಕಷ್ಟಪಟ್ಟು ಓದಿ 100ಕ್ಕೆ 100 ತಗೋತಾನ, ಉಳಿದವರು ತಗೊಳಂಗಿಲ್ಲ ಅಂತಂದ್ರೆ ಸಾಧನೆ ಎದ್ರಾಗದ? ಅಂಶದಾಗ ಅದ. 100ಕ್ಕೆ 100 ತಗೊಳ್ಳಂತ ಸಾಧ್ಯತೆ ಅಂಶಿದಾಗ ಅದ. ಈ ರೀತಿ ಪಾಠ ಸಾಕಷ್ಟು ದೃಷ್ಟಾಂತಗಳನ್ನು ಕೊಟ್ಟು ಹೇಳುವ ಪ್ರಯತ್ನ ಮಾಡಲಾಗಿದೆ. ನಿಮಗೆ ಯಾವ ರೀತಿಯಾದ ಅರ್ಥ ಆಗ್ಯದ ಅದನ್ನು ಮತ್ತೆ ನಾಳೆ ಇನ್ನೊಂದಿಷ್ಟು ಹಿಂದಿ ತಿಳ್ಕೊಂಡು ಮುಂದೋಗೋಣ. ಚಲೋ ಅದನ್ರಿ ಪಾಠ ಇವತ್ತಿಂದು? ಯಾರಿಗೆ ಯಾರೋ ಪುರಂದರ ವಿಠಲ ಅಂತ ಹೇಳ್ಯಾರಲ್ಲ, ಯಾರ್ಯಾರು ಸಂಬಂಧ ಇಲ್ಲ. ನೀವು ಮಾಡಿದ ಸಾಧನೆ ನಿಮ್ ಸಂಗಟ, ನಾವು ಮಾಡಿದ ಸಾಧನೆ ನಮ್ಮ ಸಂಗಟ. ನಮ್ಮ ಪುಣ್ಯ ನಿಮ್ಗೆ ಬರಲ್ಲ, ನಿಮ್ ಪುಣ್ಯ ನಮಗ್ ಬರಲ್ಲ. ಯಾರ ತಲೆ ಮೇಲೆ ಯಾರ್ಯಾರ ಕೈ ಇಟ್ಟರು ಯಾರ್ಯಾರ ಸಾಹುಕಾರ ಆಗ್ತಿದ್ರು ಅಂತಂದ್ರೆ ಎಲ್ಲರೂ ಹೋಗಿ ತಲೆ ಮೇಲೆ ಕೈ ಹಿಡಿಸ್ಕೊತಿದ್ರು. ಎಲ್ಲ ಸುಳ್ಳು ಮಾತು, ಸುಳ್ಳು ನಾಟಕಗಳು. ಅವ್ರವ್ರ ಭೋಗದಾಗ ಏನಿದ್ದದ್ದು ಅವ್ರವ್ರು ಅನುಭವಿಸ್ತಿರ್ತಾರೆ. ಒಂದು ನೆಪ ಮಾತ್ರ ಅಷ್ಟೇ. ಯಾರ್ಲಿಂತ ಯಾರಿಗೂ ಉಪಯೋಗ ಇಲ್ಲ. ನಿಮ್ಮ ಸಾಧನೆ ನೀವೇ ಮಾಡಬೇಕು, ನಮ್ಮ ಸಾಧನೆ ನಾವೇ ಮಾಡಬೇಕು. ನೀವು ಮಾಡಿದ್ದೆ ನಿಮ್ಗೆ ಉಪಯೋಗ, ನಾವು ಮಾಡಿದ್ ನಮಗ್ ಉಪಯೋಗ ಅನ್ನೋದು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟು ಕೆಲಸ ಮಾಡ್ಯಾರ ಅವರು. ಅಜ್ಞಾನ ಇಲ್ಲ ಅಂತಿಲ್ಲ, ಅಜ್ಞಾನ ಆದ, ಅದನ್ನು ಕಳ್ಕೋಬೇಕು. ಮಾಯಾವಾದಿಗಳು ಅಜ್ಞಾನ ಅನ್ನೋದು ಆದ, ಮೂಲ ಪ್ರಕೃತಿ ಬ್ರಹ್ಮನಲ್ಲಿ ಆದ. ಮೂಲ ಪ್ರಕೃತಿ ಬ್ರಹ್ಮನಲ್ಲಿ ಆದ. ಸತ್ವಗುಣ ಎಲ್ಲದ? ಅದು ಬ್ರಹ್ಮನಲ್ಲೇ ಆದ. ರಜೋಗುಣ ಎಲ್ಲದ? ಅದು ಬ್ರಹ್ಮನಲ್ಲೇ ಆದ. ಮೂಲ ಪ್ರಕೃತಿ ಏನದ? ಅಭಿಮಾನ ರೂಪ. ಸತ್ವ ರಜ ತಮೋ ಗುಣಗಳಿಗೆ ಮೂಲ ಪ್ರಕೃತಿ ಅಭಿಮಾನ ರೂಪ ಆಶ್ರಯ. ಆ ಮೂಲ ಪ್ರಕೃತಿಗೂ ಮತ್ತು ಆ 3 ಸತ್ವ ರಜ ತಮ ಗುಣಗಳಿಗೆ ಎಲ್ಲದಕ್ಕೂ ಆಶ್ರಯ ಆಗಿದ್ದು ಶುದ್ಧ ಬ್ರಹ್ಮ. ಹೌದಲ್ರಿ? ಎಲ್ಲದಕ್ಕೂ ಮೂಲ ಆಶ್ರಯ ಪರಮಾಶ್ರಯ ಶುದ್ಧ ಬ್ರಹ್ಮನೇ. ಆ ಶುದ್ಧ ಬ್ರಹ್ಮನಿಗೆ ಗುರುತಿಸಲಾರ್ದ ಸತ್ವ ರಜ ತಮ 3 ಗುಣಗಳೇನ್ ಮಾಡ್ತಾವ? ಮೂಲ ಪ್ರಕೃತಿಯನ್ನು ನಾವು ಆಶ್ರಯಿಸೀವಿ ಅಂತ ತಿಳ್ಕೊತಿರ್ತಾವ. ಕೂಸುಗಳು ಒಂದು 3 ಕೂಸುಗಳು ಅದಾವ, 3 ಮಕ್ಕಳು ಅದಾವ, ತಾಯಿ ಅದಾವ, ತಂದೆ ಅದಾನ. ಆ 3 ಮಕ್ಕಳು ಏನ್ ತಿಳ್ಕೊಂಡಿರ್ತಾವ? ಊಟಕ್ಕೆ ಯಾರು ಹಾಕ್ತಾರ ತಿಳ್ಕೊಂಡಿರ್ತಾವ? 3 ಮಕ್ಕಳು ತಂದೆಯಲ್ಲಿ ಅಂತಂದ ತಾಯಿ ಹಾಕ್ತಾವ ಅಂತ ತಿಳ್ಕೊಂಡಿರ್ತಾವ. ಆ 3 ಮಕ್ಕಳು ಏನ್ ತಿಳ್ಕೊಂಡಿರ್ತಾವ? ನಮಗ ಹೊಟ್ಟಿ ತುಂಬಸಕ್ಕೆ ತಾಯಿ ಅಂತ ತಿಳ್ಕೊಂಡಿರ್ತಾವ.
ತಾಯಿಯನ್ನು ಅಭಿಮಾನ ರೂಪ ಆಶ್ರಯ ಆ 3 ಮಕ್ಕಳಿಗೆ. ಆ ತಾಯಿಗೆ ಮತ್ತು ಆ 3 ಮಕ್ಕಳಿಗೆ ಪರಮಾಶ್ರಯ ತಂದೆ. ಆಕೆಗೂ ಊಟಕ್ಕೆ ಹಾಕವನು ಅವನೇ, ಆ ಮಕ್ಕಳಿಗೆ ಊಟಕ್ಕೆ ಹಾಕವನು ಅವನೇ, ಶುದ್ಧ ಬ್ರಹ್ಮ. ಮುಖ್ಯ ರೂಪ ಆಶ್ರಯ ತಂದೆ. ವಿಷಯ ಬಹಳ ಸಣ್ಣದದ. ಅಲ್ಲಿ ಹೇಳ್ಬೇಕಾಗಿದ್ದು ಯಾರು ಮಾಡಿದ ಸಾಧನೆ ಯಾರಿಗೂ ಉಪಯೋಗ ಇಲ್ಲ, ನಿಮ್ಮದು ನೀವು ಮಾಡಬೇಕು. ಯಾರ್ಲಿಂತ ಯಾರೂ ಉದ್ಧಾರ ಆಗಂಗಿಲ್ಲ, ನಿಮ್ಮಲಿಂತ ನೀವೇ ಉದ್ಧಾರ ಮಾಡಬೇಕು. ನಿಮ್ಮ ಉದ್ಧಾರ ನಿಮ್ಮ ಕೈಯೊಳಗಾದ, ನಿಮ್ಮ ಸಾಧನೆ ನೀವು ಮಾಡಬೇಕು ಅನ್ನೋದೇ ಹೇಳ್ಬೇಕಾಗ್ಯದ. ನಮ್ಮ ಮನೆಯಾಗ ದೊಡ್ಡ ಸಂತರಾಗಿ ಹೋಗ್ಯಾರ, ನಮ್ಮ ವಂಶದಾಗ ಅಂಥವ್ರಿದ್ರು ಇಂಥವ್ರಿದ್ರು, ಅವ್ರಿಗೆ ಅಂಥವ್ರಿದ್ರೆ ನಮ್ಗೇನಾಗಬೇಕಾಗ್ಯದ, ನಾವು ಏನಾಗಬೇಕಾಗ್ಯದ ಅದನ್ನ ನೋಡಿ ನಮ್ಮ ಸಾಧನೆ ಮಾಡ್ಕೊಂಡು ಮುಂದುವರಿಬೇಕಂತ ಹೇಳಂತ ಪಾಠ ಅದು. ನಾಳೆ ಇನ್ನೂ ಒಂದು ಸಾರಿ ಅದು ಜಗ್ಗಮು ಅಂಶ ರೂಪದಲ್ಲಿ ಎಲ್ಲ ಒಂದೇ, ಇದು ಅಂಶಿ ರೂಪದಲ್ಲಿ ಅಂಶ ರೂಪದಲ್ಲಿ ಅನೇಕ ವ್ಯವಹಾರಗಳು ಅಂಶ ರೂಪದಲ್ಲಿ ನಡೀತವ. ಅಂಶಿ ರೂಪದಾಗ ಯಾವ ವ್ಯವಹಾರಗಳೆಲ್ಲ ಎಲ್ಲ ಒಂದೇ. ಈಗ 10 ಮಂದಿ ಅಣ್ಣ ತಮ್ಮದರಿದ್ದಾಗ ಒಬ್ಬನ ಮದುವೆ ಆಗಿರ್ತದ, ಆಕಿ ಒಬ್ಬನ ತಾಳಿ ಕಟ್ಕೊಂಡು ಒಬ್ಬನ ಸಂಗಡ ಸಂಸಾರ ಮಾಡ್ತಿರ್ತಾವ. ಈಗ ಓಸು ಮಂದಿಗೆ ಆಕಿ ಊಟಕ್ಕೆ ಹಾಕ್ತಾವ, ಎಲ್ಲರಿಗೆ ಅಡಿಗೆ ಮಾಡಿ ಹಾಕ್ತಾವ, ಎಲ್ಲರನ್ನ ಒಂದೇ ಅಂತ ನೋಡ್ತಾವ. ಅದೆಂತದದು? ಎಲ್ಲರನ್ನ ಒಂದೇ ಅಂತ ನೋಡೋದು ಅಂಶಿ ದೃಷ್ಟಿ. ಸಂಸಾರ ಮಾಡಿ ಮಕ್ಕಳು ಹಡಿಯೋದು, ತಾನು ಯಾರ ಕಡೆಯಿಂದ ತಾಳಿ ಕಟ್ಕೊಂಡು ಬಂದಾಳ ಅವ್ರ ಸಂಗಟ ಅಷ್ಟೇ ಸಂಸಾರ ಮಾಡ್ತಾಳ. ಅದೆಂತದದು? ಅಂಶ ದೃಷ್ಟಿ. ಅಂಶ ದೃಷ್ಟಿ ಅಂಶಿ ದೃಷ್ಟಿ ಎರಡೂ ಇರ್ತಾವ. ಈಗ ಒಂದೇ ಎಲ್ಲರೂ ಒಂದೇ ಅಂತ ಹೇಳಿಕೆ ಭಾವ ಇರೋದು ತಪ್ಪೇನಕ್ಕೆ ಬಲ್ಲಿ? ಮತ್ತೆ ಎಲ್ಲರನ್ನು ಒಂದೇ ರೀತಿ ನೋಡ್ಕೊಳ್ಳೋದು ಭಾವ ತಪ್ಪಲ್ಲ. ಮತ್ತೆ ಅಂಶದ ದೃಷ್ಟಿ ಇರೋದು ತಪ್ಪೇನು? ಅದು ತಪ್ಪಲ್ಲ. ಅದಕ್ಕ ಅನೇಕತ್ವ. 10 ಮಂದಿಗೆ ಮದುವೆ ಮಾಡಿ 10 ಹೆಣ್ಣುಗಳು 10 ಗಂಡುಗಳು 10 ಸಂಸಾರಗಳು ಅನೇಕ ಇದ್ರೂ ಆ ವಾಚಸ್ಪತಿ ಮಿಶ್ರನ ಪ್ರಕಾರ ಏನು ತಪ್ಪಿಲ್ಲ. ಒಬ್ಬರೇ 10 ಅಂತ ಹೇಳಿಕೆ ಎಲ್ಲರಿಗೂ ಸಮಾನವಾಗಿ ನೋಡಿದ್ರೆ ಅದನ್ನು ತಪ್ಪಿಲ್ಲ. ಅದ್ರ ಪ್ರಕಾರ ತಿಳ್ಕೊರಿ, ಇದ್ರ ಪ್ರಕಾರ ತಿಳ್ಕೊಳ್ರಿ. ಆದರೆ ಅಲ್ಲೇನದ, ಅಂಶಿಯನ್ನ ಮರೆತು ಕೇವಲ ಅಂಶವನ್ನ ಪರಿಗಣಿಸಿ ವಾಚಸ್ಪತಿ ಮಿಶ್ರ ಏನ್ ಹೇಳ್ಯಾರ, ಬರೀ ಅಂಶವನ್ನು ಗಮನದಲ್ಲಿಟ್ಟು ಹೇಳಿದ ಇದು ಹೇಳಿಕೆ. ಅದು ಅಂಶಿಯನ್ನು ಮರ್ತಾರ. ಮರ್ತದಕ್ಕ ಸಮಸ್ಯೆ ಆಗ್ಯಾವ. ಅಂಶಿಯನ್ನು ಅಲ್ಲಗಳದಾರ. ಒಂದೇ ಅಲ್ಲ ಅನೇಕ ಅನ್ನೋದು ಯಾವುದು? ಅಂಶವನ್ನೇ ಅಂಶಿ ಅಂತ ತಿಳ್ಕೊಂಡಾರ. ಅದು ಅವರು ಮಾಡಿಕೊಂಡದ್ದು ಗದ್ದಲ ಅಷ್ಟೇ. ಅನೇಕ ಇರೋದ ಅಂಶಗಳು ಅಂಶಿ ಅಲ್ಲ. ಅದರ ಅಂಶಗಳನ್ನೇ ಅವರು ಅಂಶಿ ಅಂತ ತಿಳ್ಕೊಂಡು ಸಿದ್ಧಾಂತ ಮಾಡಿದ್ದಕ್ಕೆ ಅವರಿಂದ ಆದ ಒಂದು ಲೋಪ. ಅಂಶಿಯನ್ನು ಮರೆತು ಬರೀ ಅಂಶವನ್ನೇ ಪರಿಗಣಿಸಿ ಅದೇ ನಮಗೆ ಸರಿಗೆ ಅನಿಸ್ತದ ಅಂತಂದ್ರೆ ಅದೇ ತಿಳ್ಕೊರಿ, ಏನ್ ತೊಂದರೆ ಇಲ್ಲ. ಆದ್ರ ಅಂಶಿ ಅನ್ನೋ ತತ್ವ ಏನದಲ್ಲ, ಆ ಅದ್ವೈತ ತತ್ವ ಏನದಲ್ಲ, ಆ ತತ್ವವನ್ನು ಮರೆತಂಗ ಆಗ್ತದೆ. ಅಂಶಿಯನ್ನು ಮರೆತು ನಾವು ಅಂಶಗಳನ್ನೇ ಪರಿಗಣಿಸಿದರೆ ಏನಾಗ್ತದೆ? ವಾಚಸ್ಪತಿ ಮಿಶ್ರ ಆಗ್ತೀವಿ. ಅಂಶಿಯನ್ನೂ ಪರಿಗಣಿಸಿ ಅಂಶಗಳನ್ನೂ ಪರಿಗಣಿಸಿದರೆ ಸನಾತನ ಭಾರತೀಯ ಶುದ್ಧ ವೇದಾಂತ ಸಿದ್ಧಾಂತಿಗಳಾಗ್ತೀವಿ. ಈ ವಾಚಸ್ಪತಿ ಮಿಶ್ರಂದ ದೋಷ ಗೊತ್ತಾಯ್ತಲ್ಲ? ಅಂಶಿಯನ್ನ ಮರೆತು ಕೇವಲ ಅಂಶಗಳನ್ನಷ್ಟೇ ಪರಿಗಣಿಸಿ ಅನೇಕ ಅದಾವ ತೇಳಬೇಡ. ಏಕ ಇದ್ರ ಹಿಂಗ ಆತಿತ್ತು ಹಂಗ ಆತಿತ್ತು ಏನೇನೋ ಹೇಳಕತ್ತ.
ಅಜ್ಞಾನ ಏಕವೂ ಹೌದು, ಅನೇಕವೂ ಹೌದು. ಅಂಶಿ ರೂಪದಲ್ಲಿ ಏಕವೂ ಹೌದು, ಅಂಶ ರೂಪದಲ್ಲಿ ಅನೇಕವೂ ಹೌದು. ಯಾರು ಸಾಧನೆ ಮಾಡ್ತಾರ ಅವ್ರದ್ದು ಅಂಶ ರೂಪದ ಒಂದು ಅಜ್ಞಾನ ಹೋಗ್ತದ. ಅಂಶಿ ರೂಪದ ಅಜ್ಞಾನ ಎಲ್ಲರೊಳಗೂ ಅದು ಸಾಧನೆ ಮಾಡ್ಲಾರ್ದವ್ರ ಬಳಿ ಹಂಗೆ ಇರ್ತದ. ಇಷ್ಟ ನೋಡ್ರಿ. ಓಕೆ, ಟೈಮ್ ಭಾಳ ಆಯ್ತು. 9:10 ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಈ ಪಾಠ ಒಂದು ಸ್ವಲ್ಪ ಮೇಲ ಕೇಳಿ ಅಂಶ ಅಂಶಿ ಅಂಶ ಅಂಶಿ ಅಂಶ ಅಂಶಿ ಎಲ್ಲ ಕಡೆ ಜಗತ್ತಿನಾಗ ನೋಡೋದು ಕಲೀರಿ. ಪ್ರಾಕ್ಟೀಸ್ ಮಾಡಿ ಮನೆಯೊಳಗ ಮನಸ್ಸಿನೊಳಗ ಎಲ್ಲ ಕಡೆ ಅಂಶ ಅಂಶಿಗಳನ್ನು ನೋಡೋದು ಕಲೀರಿ. ಅಂಶನೂ ಸರಿ, ಅಂಶಿನೂ ಸರಿ. ಅಂಶಿಯನ್ನು ಮರೆತು ಬರೀ ಅಂಶ ಆದ್ರಿ ಅಂದ್ರೆ ವಾಚಸ್ಪತಿ ಮಿಶ್ರನ ಪಕ್ಷದವರಾಗ್ತೀರಿ. ಅಂಶಿಯನ್ನು ಪರಿಗಣಿಸಿ ಅಂಶಗಳನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಸನಾತನ ವೇದಾಂತ ಸಿದ್ಧಾಂತಿಗಳಾಗ್ತೀರಿ. ಸರಿನಾ ಹೇಳಿದ್ದು? ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಓಕೆ, ಗುಡ್ ಬಾಯ್. ಗುರುದೇವ.